ಯೇಸು ಕ್ರಿಸ್ತನಲ್ಲಿ ನನ್ನ ಗುರುತು ಏನು? ನಾನು ಯಾರಾಗಿದ್ದೇನೆ? ನಾನು ಏನಾಗಬೇಕಂತ ದೇವರು ಬಯಸ್ತಾನೆ? ತಿಳ್ಕೊಳ್ರಿ, ಆ ಯೇಸು ಕ್ರಿಸ್ತನು ನನ್ನನ್ನ ಬರೀ ಮಗನಾಗಿ ಮಾಡಿಲ್ಲ. ಆ ಯೇಸು ಕ್ರಿಸ್ತ ನನ್ನನ್ನು ಕೇವಲ ಶಿಷ್ಯನಾಗಿ ಮಾಡಿಲ್ಲ. ಆ ಯೇಸು ಕ್ರಿಸ್ತ ನನ್ನನ್ನು ಏನನ್ನಾಗಿ ಮಾಡಿದ್ದಾನೆ? ರಾಜರನ್ನಾಗಿ, ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿ ನನ್ನನ್ನು. ನೀವು ಯಾರಾಗಿದ್ದೀರಿ? ಎಲ್ರು ಹೇಳ್ರಿ, ದೇವರಾದುಕೊಂಡ ಜನಾಂಗ. ಹಲೋ, ನೀನು ಆರ್ಡಿನರಿ ಪರ್ಸನ್ ಅಲ್ಲ, ನೀನು ಆರ್ಡಿನರಿ ವ್ಯಕ್ತಿ ಅಲ್ಲ. ನಿನ್ನನ್ನು ಜನರು ಆರಿಸ್ಕೊಂಡಿಲ್ಲ. ಮಂತ್ರಿಯನ್ನ ಜನರು ಆರಿಸ್ತಾರೆ, ಅದು ನಿನ್ನನ್ನು ದೇವರು ಆರಿಸ್ತಾರೆ. ಬಹಳಷ್ಟು ಸಾರಿ ಏನಾಗ್ತದೆ, ನಾವು ದೇವರ ಆಲಯಕ್ಕೆ ಬರ್ತೇವೆ, ಬೈಬಲ್ಗಳನ್ನು ಓದ್ತೇವೆ, ಆದರೆ ನಮ್ಮ ಸಮಸ್ಯೆ ಏನಂದ್ರೆ, ನಮ್ಮ ಜೀವಿತದಲ್ಲಿ ನಮ್ಮನ್ನ ದೇವರು ಏನಾಗಿ ಇಟ್ಟಿದ್ದಾರೆ, ನಮ್ಮನ್ನ ದೇವರು ಏನಾಗಿ ಕರೆದಿದ್ದಾರೆ ಅನ್ನುವುದನ್ನು ನಾವು ಮರೆತು ಹೋಗ್ತೇವೆ. ಕ್ರೈಸ್ತ ಜೀವಿತದಲ್ಲಿ ಒಂದು ದೊಡ್ಡ ಸಮಸ್ಯೆ ಇವತ್ತಿನ ದಿನಗಳಲ್ಲಿ ಆಗಿದೆ. ಏನಂದ್ರೆ, ಸವಾಲಾಗ್ಬಿಟ್ಟಿದೆ. ಏನಂದ್ರೆ, ನಾನು ದೇವರಿಂದ ಏನಾದ್ರೂ ಹೊಂದಿಕೊಳ್ಳುವುದೇ ದೊಡ್ಡ ಕಷ್ಟ ಆಗ್ಬಿಟ್ಟಿದೆ ಇವತ್ತು. ಅಂದ್ರೆ ಯಾವಾಗಲೂ ನಮಗೆ ದೇವರು ಒಳ್ಳೆಯದನ್ನ ಮಾಡಬೇಕಂತ ನಾವು ಬಯಸ್ತೇವೆ. ಆ ದೇವರಿಂದ ಒಳ್ಳೆತನವನ್ನು ಹೊಂದ್ಕೊಳ್ಬೇಕಂತ ಬಹಳಷ್ಟು ಸಾರಿ ದೇವರಿಗೆ ನಾವು ಪ್ರಾರ್ಥನೆಗಳನ್ನ ಮಾಡ್ತೇವೆ. ಅಂದ್ರೆ ಇವತ್ತು ಜನರ ಗೋಲ್, ಉದ್ದೇಶ, ಗುರಿ ಏನಾಗಿದೆ ಅಂದ್ರೆ, ದೇವರಿಂದ ಹೊಂದ್ಕೊಳ್ಬೇಕು. ಇದು ನಮ್ಮ ಗುರಿ ಆಗ್ಬಿಟ್ಟಿದೆ. ನಮ್ಮ ಜೀವಿತದಲ್ಲಿ ಏನಾದ್ರೂ ಒಂದು ದೇವರಿಂದ ನಾನು ಸಿಗ್ಬೇಕು ನನಗೆ. ಹಾಗಾಗಿ ನೋಡ್ರಿ, ನಮ್ಮ ಪ್ರಾರ್ಥನೆಗಳು ಸಹ ಯಾವಾಗಲೂ ಬೇಡಿಕೆಯಿಂದಲೇ ಕೂಡಿರ್ತದೆ. ಪೂರ್ತಿ ನಮ್ಮ ಪ್ರಾರ್ಥನೆಯಲ್ಲಿ ಬೇರೆ ಬೇಡಿಕೆನೇ ಇರ್ತದೆ, ಫುಲ್ ಆಫ್ ರಿಕ್ವೆಸ್ಟ್. ಅಂದ್ರೆ ನಮ್ಮ ಅವಶ್ಯಕತೆಗಳಿಗಾಗಿಯೇ ನಾವು ಪ್ರಾರ್ಥಿಸ್ತೇವೆ ಹೊರತು ಬೇರೆ ಅದಕ್ಕೂ ಪ್ರಾರ್ಥನೆ ಮಾಡ್ತೇವೆ. ಇವತ್ತು ಜನರಿಗೆ ಪ್ರಾರ್ಥನೆ ಅಂದ್ರೆ ಅವಶ್ಯಕತೆ, ಬೇರೆ ಎದಕ್ಕೂ ಜನರು ಪ್ರಾರ್ಥನೆ ಮಾಡ್ತಿಲ್ಲ. ಅಂದ್ರೆ ಇವತ್ತೇನಾಗಿದೆ, ದೇವರಿಂದ ಅವಶ್ಯಕತೆಗಳನ್ನ ಹೊಂದಿಕೊಳ್ಳುವುದೇ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟಿದೆ. ಅಂದ್ರೆ ನಾವು ನಿಜವಾಗಿ ಏನಾಗಿದ್ದೇವೆ, ನಮ್ಮಿಂದ ದೇವರು ಏನ್ ಬಯಸ್ತಿದ್ದಾನೆ, ದೇವರ ಮನಸ್ಸಿನಲ್ಲಿ ನಾನು ಏನಾಗಿದ್ದೇನೆ ಅನ್ನೋದ್ರ ಬಗ್ಗೆ ಯಾರಿಗೂ ತಿಳ್ಕೊಳ್ಬೇಕನ್ನುವಂತ ಒಂದು ಆಸೆ, ಪ್ರಯತ್ನ ಇಲ್ಲ. ನಮ್ಮ ಅವಶ್ಯಕತೆಗಳು, ನಮ್ಮ ಬೇಡಿಕೆಗಳನ್ನೇ ನಾವು ದೊಡ್ಡ ಸಮಸ್ಯೆ ಆಗಿ ಇಟ್ಟಿರ್ತೇವೆ. ಕೆಲವು ಸಾರಿ, ಒಂದೊಂದ್ಸಾರಿ ನಮ್ಗೆ ಅನ್ನಿಸ್ತದೆ, ನಾವು ದೇವರನ್ನ ಆರಾಧಿಸೋದಕ್ಕಿಂತ ಹೆಚ್ಚು ನಮ್ಮ ಅವಶ್ಯಕತೆಗಳನ್ನ ಹೆಚ್ಚು ಆರಾಧಿಸ್ತೇವೆ. ಯಾಕೆಂದ್ರೆ ಬಾಯಿ ತೆರೆದ್ರೆ ಬರೀ ಅವಶ್ಯಕತೆಗಳ ಬಗ್ಗೆನೇ ಮಾತನಾಡ್ತೇವೆ. ದೇವರ ಸಮ್ಮುಖಕ್ಕೆ ಹೋದ್ರೆ ಅವಶ್ಯಕತೆಗಳ ಬಗ್ಗೆನೇ ಮಾತನಾಡ್ತೇವೆ. ಅಂದ್ರೆ ನಮಗೆ ಗೊತ್ತಿಲ್ಲಂಗೆ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಬರೀ ಬೇಡ್ತಾ ಬೇಡ್ತಾ ದೇವರಿಗೆ ಬರೀ ಬೇಡವರಾಗಿದ್ದೇವೆ. ಕೆಲವು ಸಾರಿ ಆರಾಧನೆ ಮಾಡುವಾಗಲೂ ಬೇಡಿಕೆಗಳನ್ನ ನೆನಪು ಮಾಡ್ಕೊಳ್ತೀರಿ. ದೇವರನ್ನು ಕಣ್ಮುಚ್ಚಿ ಆರಾಧಿಸುವಾಗ, ದೇವರೇ ನನಗೆ ಇಂಥದಿಲ್ಲ, ನನಗೆ ಇದಿಲ್ಲ, ನನಗೆ ಅದು ಬೇಕು ಅಂದ್ರೆ ನಮ್ಮ ಬೇಡಿಕೆಗಳನ್ನೇ ನಾವು ಏನ್ ಮಾಡ್ತೇವೆ, ಕೆಲವು ಸಾರಿ ತಿಳಿಯದೆ ನಾವು ಆರಾಧಿಸುವರಾಗಿದ್ದೇವೆ. ಬಟ್ ಇದು ದೇವರು ನಮ್ಮಿಂದ ಬಯಸ್ತಾ ಇಲ್ಲ ಪ್ರಿಯರೇ. ನಾವು ದೇವರ ಮಕ್ಕಳಾಗಿದ್ದೇವೆ ಅಂದ್ರೆ ನಮ್ಮಿಂದ ದೇವರು ಏನೋ ಒಂದು ಬಯಸ್ತಾನೆ, ಅದನ್ನ ನಾವು ಆಗ್ಬೇಕನ್ನುವಂಥದ್ದು ಇವತ್ತು ನಿಮಗೆ ನಾನು ಈ ಒಂದು ಸಂದೇಶವನ್ನ ಹೇಳಿಕ್ಕಿದ್ದೇನೆ. ಹಾಗಾದ್ರೆ ದೇವರ ದೃಷ್ಟಿಯಲ್ಲಿ ನಾನು ಏನಾಗಿದ್ದೇನೆ? ಇವತ್ತಿನ ಸಂದೇಶದ ಶೀರ್ಷಿಕೆ, ವಾಟ್ ಈಸ್ ಮೈ ಐಡೆಂಟಿಟಿ ಇನ್ ಕ್ರೈಸ್ಟ್ ಜೀಸಸ್. ಯೇಸು ಕ್ರಿಸ್ತನಲ್ಲಿ ನನ್ನ ಗುರುತು ಏನು? ನಾನು ಯಾರಾಗಿದ್ದೇನೆ? ನಾನು ಏನಾಗಬೇಕಂತ ದೇವರು ಬಯಸ್ತಾನೆ. ನೋಡ್ರಿ, ನಿಮ್ಮ ಮಕ್ಕಳ ವಿಷಯದಲ್ಲಿ ನಿಮ್ಮ ಮಕ್ಕಳಿಗೆ ಕೇಳ್ರಿ, ನೀನು ಯಾರು ಅಂತ ಹೇಳಿದ್ರೆ ಅವ್ರೇನ್ ಹೇಳ್ತಾರೆ? ತಮ್ಮ ಪರಿಚಯ ಮಾಡಿಕೊಳ್ಳಿಕ್ಕೆ ಹೇಳ್ತಾರೆ. ಇದು ಇವನ್ನ ಶಾರೀರಿಕವಾದ ಗುರುತು. ಸೊ ನಾವು ಕೂಡ ನಿಮ್ಮ ಗುರುತನ್ನು ಕೇಳಿದ್ರೆ ನೀವು ಇದನ್ನ ಹೇಳ್ತೀರಿ, ಆದ್ರೆ
ನಿಜವಾದ ನಿಮ್ಮ ಗುರುತು ಯಾವುದಂತ ನೀವು ಮರೆತು ಹೋಗಿದ್ದೀರಿ. ವಾಟ್ ಈಸ್ ಮೈ ಐಡೆಂಟಿಟಿ ಇನ್ ಕ್ರೈಸ್ಟ್? ಕ್ರೈಸ್ತಿ ಜೀವಿತ ನೀವು ಅನ್ಕೊಂಡಂಗಿಲ್ಲ. ಅದು ಬಹಳ ಆಳವಾಗಿದೆ, ಅಷ್ಟು ಶ್ರೇಷ್ಠವಾಗಿದೆ. ದೇವರು ಸುಮ್ಮನೆ ನೀವು ನೂತನ ಸೃಷ್ಟಿ ಅಂತ ಹೇಳಲಿಲ್ಲ, ನೀವೆಲ್ಲರೂ ಹೊಸಬದಾಗಿ ಹುಟ್ಟಿದೀರಿ ಅಂತ ಸುಮ್ಮನೆ ಹೇಳುವುದಿಲ್ಲ. ಯಾಕಂದ್ರೆ ಏನೋ ಒಂದು ಕಾರಣ ಇದೆ. ನಾವು ನೂತನ ಸೃಷ್ಟಿ, ನ್ಯೂ ಕ್ರಿಯೇಷನ್ ಅಂದ್ರೆ ಏನೋ ಒಂದು ರೀಸನ್ ಇದೆ. ಓಕೆ, ಹೀಗಿರುವಾಗ ನಾನು ನಿಮಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಅಂದ್ರೆ, ನಾವು ಸತ್ಯವನ್ನು ತಿಳ್ಕೊಂಡ್ರೆ ಸತ್ಯವು ನಮ್ಮನ್ನು ಬಿಡುಗಡೆಗೊಳಿಸ್ತದೆ. ನಿಮ್ಮನ್ನು ಬಿಡುಗಡೆ ಮಾಡುವಂಥದ್ದು ಯಾವುದಲ್ಲ, ಸತ್ಯ. ಯಾವಾಗ ನೀವು ಸತ್ಯ ತಿಳ್ಕೊಳ್ತೀರಿ, ಬಿಡುಗಡೆ ಅವಶ್ಯಕತೆ ಇಲ್ಲ, ಆ ಸತ್ಯವೇ ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ಬಿಡುಗಡೆ ಅಂದ ಸೆನ್ಸ್ ಆಶೀರ್ವಾದ, ಸಕ್ಸಸ್, ಬಿಡುಗಡೆ ಇವೆಲ್ಲ ಎಲ್ಲಿ ಸಿಗ್ತದೆ? ನೀನು ತಿಳ್ಕೊಳ್ಳುವುದರಲ್ಲಿದೆ. ನೀನು ಯಾವಾಗ ಸತ್ಯ ತಿಳ್ಕೊಳ್ತಿ, ಆಟೋಮೆಟಿಕ್ ಆಗಿ ಅದು ನಿನ್ನನ್ನು ಬಿಡುಗಡೆ ಮಾಡ್ತಾ ಬರ್ತದೆ. ಸೊ ಈಗ ನಿಜವಾದ ಸತ್ಯ ಏನು? ನನ್ನ ಕ್ರೈಸ್ತಿ ಜೀವಿತದಲ್ಲಿ ನನ್ನ ಗುರುತೇನು? ನಾನು ಏನಾಗಿದ್ದೇನೆ? ನನ್ನನ್ನು ದೇವರು ನೋಡುವಾಗ ಏನು ನೋಡ್ತಿದ್ದಾರೆ? ಮನುಷ್ಯರಾದಂತ ನಾವು ನಮ್ಮ ದೃಷ್ಟಿಯಲ್ಲಿ ಬೇರೆ ನೋಡ್ತೇವೆ, ಆದ್ರೆ ನನ್ನನ್ನು ದೇವರು ಏನ್ ನೋಡ್ಲಿಕ್ಕೆ ಇಷ್ಟಪಡ್ತಿದ್ದಾರೆ ತಿಳ್ಕೊಡ್ರಿ. ನಾನು ಯಾವಾಗೂ ನಿಮ್ಗೊಂದು ಮಾತು ಹೇಳ್ತಿರ್ತೇನೆ, ಅಂದ್ರೆ ಪ್ರತಿಯೊಂದು ಸತ್ಯ ಆದಿಕಾಂಡದಿಂದ ಪ್ರಾರಂಭಗೊಂಡು ಕೊನೆಯ ಸತ್ಯ ಪ್ರಕಟಣೆ ಪುಸ್ತಕದಲ್ಲಿ ಮುಗಿದು ಹೋಗಿರ್ತದೆ. ಎವ್ರಿ ಮೇಜರ್ ಟ್ರೂತ್ ಬಿಗಿನ್ಸ್ ವಿತ್ ಜೆನಿಸಿಸ್ ಅಂಡ್ ಎವ್ರಿ ಫೈನಲ್ ಟ್ರೂತ್ ಎಂಡ್ಸ್ ಇನ್ ರೆವಲೇಷನ್ ಅಂತ ಹೇಳ್ತಾರೆ. ಅಂದ್ರೆ ಉದಾಹರಣೆಗೆ ನಾನು ಹೇಳ್ತೇನೆ, ಆದಿಕಾಂಡ ಪುಸ್ತಕದಲ್ಲಿ ದೇವರು ತನ್ನನ್ನ ಪರಿಚಯ ಮಾಡಿಕೊಳ್ತಾನೆ. ಯಾರಿಗೆ? ಅಬ್ರಾಹ್ಮನಿಗೂ, ಇಸಾಕನಿಗೂ, ಯಾಕೋಬನಿಗೂ ದೇವರು ತನ್ನನ್ನು ಪರಿಚಯ ಮಾಡುವಾಗ ಸರ್ವಶಕ್ತನು, ಗಾಡ್ ಈಸ್ ಎಲ್ ಶಡಾಯ್. ನನ್ನ ದೇವರು ಏನಾಗಿದ್ದಾನೆ? ಎಲ್ ಶಡಾಯ್ ಆಗಿದ್ದಾನೆ, ಸರ್ವಶಕ್ತನಾಗಿದ್ದಾನೆ ಎಂಬುದಾಗಿ ಪರಿಚಯ ಮಾಡಿಕೊಳ್ತಾರೆ. ಅದನ್ನು ವಿಮೋಚನೆ ಕಾಂಡಕ್ಕೆ ಬರುವಾಗ ಯೇಸು ಕ್ರಿಸ್ತನು ಮೋಶೆಗೆ ಪ್ರತ್ಯಕ್ಷನಾಗಿ, ನಾನು ಯಾರು? ಇರುವಾತನು, ಐ ಆಮ್ ದ ಜೆಹೋವಾ, ಯೆಹೋವ, ನಾನು ಯೆಹೋವ ದೇವರು ಎಂಬುದಾಗಿ ಪರಿಚಯ ಮಾಡಿಕೊಳ್ತಾನೆ ಮೋಶೆ. ಯೆಹೋವಾ ಅಂದ್ರೆ ಇಟ್ಸ್ ಅ ಗಾಡ್ ಆಫ್ ಕವನೆಂಟ್, ಒಡಂಬಡಿಕೆ ದೇವರು. ನನ್ನನ್ನು ಪರಿಚಯ ಮಾಡಿಕೊಳ್ತಾನೆ. ಯಾರಿಗೆ? ಮೋಶೆಗೆ. ನಿನ್ನ ಪಿತೃಗಳಿಗೆ ನಾನು ಎಲ್ ಶಡಾ ಎಂಬುದಾಗಿ ಪರಿಚಯ ಆದೆ, ಆದ್ರೆ ನಿನಗೆ ನಾನು ಯೆಹೋವಾ, ಇರುವಾತನು, ಐ ಆಮ್ ಇರುವಾತನು, ನಾನು ಯೆಹೋವ ದೇವರಾಗಿದ್ದೇನೆ. ಅಲ್ಲಿಂದ ಮೋಶೆಯಿಂದ ಯೆಹೋವ ದೇವರು ಎಂಬುದಾಗಿ ಪ್ರಾರಂಭಗೊಳ್ತದೆ. ಅಲ್ಲಿ ತನಕ ಯೆಹೋವ ದೇವರಿರಲಿಲ್ಲ. ಆದ್ರೆ ಪ್ರಕಟಣೆ ಪುಸ್ತಕಕ್ಕೆ ನೀವು ಬಂದ್ರೆ, ಪ್ರಕಟಣೆ ಪುಸ್ತಕದಲ್ಲಿರುವ ಸತ್ಯ, ಆ ದೇವರು ಬೇರೆ ಯಾರು ಅಲ್ಲ, ಯೇಸು ಕ್ರಿಸ್ತನಾಗಿದ್ದಾನೆ. ಆತನ ಹೆಸರು ಈಗ ಎಲ್ ಶಡೈ ಅಲ್ಲ, ಆತನ ಹೆಸರು ಈಗ ಯೆಹೋವ ಅಲ್ಲ, ಆತನ ಹೆಸರು ಯೇಸು ಕ್ರಿಸ್ತನ. ಅದಕ್ಕೆ ಹೇಳ್ತದೆ ಯೇಸು ಕ್ರಿಸ್ತನ ಪ್ರಕಟಣೆ. ದಿಸ್ ಇಸ್ ದ ರೆವಲೇಷನ್ ಆಫ್ ಜೀಸಸ್ ಕ್ರೈಸ್ಟ್. ಇದು ಸತ್ಯ. ಈಗ ಎಲ್ ಶಡಾಯ್, ಎಲ್ ರೋಹಿ, ಯೆಹೋವ ಈರೆ, ಯೆಹೋವ ರಾಫ ಎಲ್ಲಾ ಒಂದೇ ಹೆಸರಿನಲ್ಲಿ ಅಡಕವಾಗಿದೆ. ಆ ಹೆಸರೇ ಯೇಸು ಕ್ರಿಸ್ತ. ಎವ್ರಿಥಿಂಗ್. ಅದಕ್ಕೆ ಬೈಬಲ್ ಹೇಳ್ತದೆ ಎಲ್ಲಾ ಹೆಸರುಗಳಿಗಿಂತ ಉನ್ನತವಾದ ಹೆಸರು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವಾದ ನಾಮ. ಇಡೀ ಆದಿಕಾಂಡ ಪುಸ್ತಕದಿಂದ ಪ್ರಕಟಣೆವರೆಗೆ ಏನೆಲ್ಲ ಹೆಸರುಗಳು ಬಂತು? ಎಲ್ ಶಡಾಯ್ ಬಂತು, ಯೆಹೋವ ಬಂತು, ಯೆಹೋವ ರಾಫ ಬಂತು, ಈರೆ ಬಂತು, ಎಲ್ಲ ಬಂತು. ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾಗಿ ಇನ್ನೊಂದು ಹೆಸರು ಕೊಡಲ್ಪಡ್ತದೆ. ದಟ್ ಈಸ್ ಜೀಸಸ್ ಕ್ರೈಸ್ಟ್. ಹಲ್ಲೆಲೂಯಾ. ಆ ಯೇಸು ಕ್ರಿಸ್ತನಲ್ಲಿ ನನಗೂ ನಿನಗೂ ಒಂದು ಗುರುತಿದೆ, ನನಗೂ ನಿನಗೂ ಒಂದು ಐಡೆಂಟಿಟಿ ಇದೆ. ಆ ಗುರುತನ್ನ ನೀನು ತಿಳ್ಕೊಳ್ಬೇಕು. ಆ ಗುರುತನ್ನು ತಿಳ್ಕೊಳ್ಳೋದಷ್ಟೇ ಅಲ್ಲ, ಅದೇ ಪ್ರಕಾರ ಜೀವಿಸ್ಬೇಕು. ಈ ಮಕ್ಕಳಿಗೆ ಜೀವಿಸಿದ ನನ್ನ ಡ್ಯಾಡಿ ಇವನೇ, ಅದೇ ಪ್ರಕಾರ ನೀವು ಜೀವಿಸಬೇಕು. ಅದನ್ನ ದೇವರು ಬಯಸ್ತಾ ಇದ್ದಾರೆ ಪ್ರಿಯರೇ. ಅಂದ್ರೆ ಏನು? ದೇವರ ಮನಸ್ಸಿನಲ್ಲಿ ನಾನು ಏನಾಗಿದ್ದೇನೆ,
ದೇವರ ಆಲೋಚನೆಯಲ್ಲಿ ನಾನು ಏನಾಗಿದ್ದೇನೆ. ಇವತ್ತೇನಾಗಿದೆ, ನಮಗೆ ನನ್ನ ಬಗ್ಗೆ ದೇವ್ರು ಏನು ಆಲೋಚಿಸ್ತಾನೆ ಅಂತ ತಿಳ್ಕೊಳಕ್ ಮನಸ್ಸಿಲ್ಲ. ನನ್ನ ಬಗ್ಗೆ ಜನರು ಏನು ತಿಳ್ಕೊಳ್ತಾರೆ, ನನ್ನ ಬಗ್ಗೆ ಜನರು ಏನು ಆಲೋಚಿಸ್ತಾರೆ, ಜನರು ನನ್ನ ನೋಡುವಾಗ ಏನಂತಾರೆ, ಅದನ್ನ ಬಗ್ಗೆ ಹೆಚ್ಚು ಟೆನ್ಷನ್ ಮಾಡ್ಕೋತೀವಿ. ಅದಕ್ಕಾಗಿ ಜೀವಿಸ್ತಿದೀವಿ ನಾವು. ಎದಕ್ಕೆ? ಜನರು ನನ್ನ ಬಗ್ಗೆ ಒಳ್ಳೆ ತಿಳ್ಕೊಳ್ಬೇಕು. ಅಂದ್ರೆ ಜನರ ನಿರೀಕ್ಷೆಗಳ ಪ್ರಕಾರ ಜೀವಿಸ್ತಾ ಇದ್ದೀವಿ. ಬಟ್ ಡೋಂಟ್ ಲೀವ್ ಫಾರ್ ದ ಪೀಪಲ್ ಎಕ್ಸ್ಪೆಕ್ಟೇಷನ್ಸ್. ಜನರ ನಿರೀಕ್ಷೆಗಳಿಗಾಗಿ ಜೀವಿಸಬೇಡ್ರಿ, ದೇವರ ನಿರೀಕ್ಷೆಗಾಗಿ ಜೀವಿಸಿ. ದೇವರು ನನ್ನಿಂದ ಏನ್ ನಿರೀಕ್ಷಿಸ್ತಿದ್ದಾನೆ, ದೇವರು ನಾನು ಏನಾಗಿರ್ಬೇಕಂತ ಬಯಸ್ತಿದ್ದಾನೆ, ದೇವರ ದೃಷ್ಟಿಯಲ್ಲಿ ನಾನು ಏನಾಗಿದ್ದೇನೆ, ನನ್ನ ಗುರುತು ಏನಾಗಿದೆ, ಇದರ ಪ್ರಕಾರ ಜೀವಿಸ್ರಿ. ಆಗ ನಿಮ್ಮ ಕ್ರೈಸ್ತ ಜೀವಿತದಲ್ಲಿ ಒಂದು ಸಾರ್ಥಕವಾಗಿ ಬರ್ತದೆ. ಇಲ್ಲಾಂದ್ರೆ ಏನಾಗ್ತದೆ, ಸುಮ್ಮನೆ ಮತ್ತೆ ಬರ್ತೀರಿ, ಆಲೆಗೆ ಬರ್ತೀರಿ, ವಾಕ್ಯ ಕೇಳ್ತೀರಿ, ಮತ್ತೆ ಅದೇ ಗೋಳಾಟ, ಅದೇ ನರಳಾಟ, ಅದೇ ದುಃಖ, ಮತ್ತೆ ಮನೆಗೆ ಹೋಗಿ ಅಯ್ಯೋ ದೇವ್ರೆ ಅದಿಲ್ಲ, ನನಗೆ ಇದಿಲ್ಲ, ಅದಿಲ್ಲ, ಬರೇ ಬೇಡುದೇ ಆಗ್ಬಿಡ್ತದೆ. ದೇವ್ರನ್ನೇ ನನ್ನ ಬೇಡೋರನ್ನಾಗಿ ಮಾಡಿಲ್ಲ. ಹಲೋ, ಬೇಡೋರು ಯಾರು ಬೇಡ್ತಾರ್ರಿ? ಮಾತಾಡ್ರಿ. ಇಲ್ಲೇ ಇದ್ದೀರಾ? ಯಾರು ಪಕ್ಕನ ಬೇಡ್ತಾ ಇದಾರೆ ನೋಡ್ರಿ. ಮನೆಗೆ ಹೋಗಿ ಬಿಡ್ತಾರೆ, ಬಸ್ ಸ್ಟ್ಯಾಂಡ್ ಅಲ್ಲಿ ಬೇಡ್ತಿರ್ತಾರೆ. ಯಾರು? ಅವರು ಬಸ್ ಸ್ಟ್ಯಾಂಡ್ ಅಲ್ಲಿ ಬೇಡ್ತಾರೆ, ನಾವು ಒಳಗೆ ಬೇಡ್ತೇವೆ ಅಷ್ಟೇ. ಅವರು ಮನೆಗೆ ಹೋಗಿ ಬೇಡ್ತಾರೆ, ನಾವು ಮನೆ ಒಳಗಡೆ ಬೇಡ್ ತಗೋತೇವೆ. ಅವರು ಬಹಿರಂಗವಾದ ಭಿಕ್ಷುಕರು, ನಾವು ಸ್ವಲ್ಪ ರಹಸ್ಯವಾದ ಭಿಕ್ಷುಕರು, ಅಷ್ಟೇ ವ್ಯತ್ಯಾಸ. ಅವರು ಬೇಡವ್ರೆ, ನಾವು ಬೇಡವರು. ಅಯ್ಯ, ಅವರಲ್ಲೋಗಿ ಅಣ್ಣ ಸ್ವಲ್ಪ ಕೊಡೋಣ, ಅಣ್ಣ ಅಕ್ಕ ಅಂತ ಹೇಳ್ತಾರೆ. ನಾವು ಇಲ್ಲ, ದೇವ್ರೆ ಸ್ವಲ್ಪ, ದೇವ್ರೆ ಅದಿಲ್ಲ, ದೇವ್ರೆ. ಕರೆಕ್ಟ್? ನಮಗೂ ಅವ್ರಿಗೆ ಏನ್ ವ್ಯತ್ಯಾಸ? ಸೀಕ್ರೆಟ್ ಬೇಕರ್ಸ್, ರಹಸ್ಯವಾದ ಭಿಕ್ಷುಕರು. ಬಟ್ ದೇವರಿಗೆ ಇದು ಇಷ್ಟ ಇಲ್ಲ. ನೀನು ದೇವರ ದೃಷ್ಟಿಯಲ್ಲಿ ಭಿಕ್ಷುಕನಲ್ಲ. ನೀನ್ ಪಕ್ಕದವರಿಗೆ ಹೇಳು, ನೀನ್ ದೇವರ ದೃಷ್ಟಿಯಲ್ಲಿ ವಿಶೇಷವಾದವನಾಗಿದ್ದೀಯ, ದೇವರ ದೃಷ್ಟಿಯಲ್ಲಿ ಮಾನ್ಯನಾಗಿದ್ದೀಯಾ. ಯು ಆರ್ ಸ್ಪೆಷಲ್ ಇನ್ ದ ಸೈಟ್ ಆಫ್ ಗಾಡ್. ದೇವರ ದೃಷ್ಟಿಯಲ್ಲಿ ನೀನು ವಿಶೇಷವಾಗಿದ್ದೀಯಾ. ಪ್ರಿಯರೇ, ನಿನ್ನನ್ನ ದೇವರು ಸೃಷ್ಟಿ ಮಾಡುವಾಗ ಇನ್ನೊಬ್ಬರ ಹೋಲಿಕೆಗೆ ಆಗಿ ಸೃಷ್ಟಿ ಮಾಡಿಲ್ಲ. ನಿನ್ನ ಫಿಂಗರ್ ಪ್ರಿಂಟ್ಸಿಗೂ ಇನ್ನೊಬ್ಬರ ಫಿಂಗರ್ ಪ್ರಿಂಟ್ಸಿಗೂ ಮ್ಯಾಚ್ ಆಗಲ್ಲ. ಯು ಆರ್ ದ ಯೂನಿಕ್. ನೀನು ದೇವರ ದೃಷ್ಟಿಯಲ್ಲಿ ವಿಶೇಷ ಸೃಷ್ಟಿ. ಅದಕ್ಕಾಗಿ ಬೈಬಲ್ ಇಡೀ ಭೂಲೋಕದಲ್ಲಿ ಎಷ್ಟು ಮಾನವ ಜನರಿದ್ದಾರೆ, ಎಲ್ಲರ ಫಿಂಗರ್ ಪ್ರಿಂಟ್ಸ್ ಬೇರೆ 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 ಬೇರೆ, ಒಬ್ಬರದು ಸೇಮ್ ಇಲ್ಲ. ಹಾಗೆ ಎಷ್ಟು ವಿಶೇಷವಾಗಿ ದೇವರು ನಿಮ್ಮನ್ನು ಸೃಷ್ಟಿ ಮಾಡಿ. ಜಸ್ಟ್ ಇಮ್ಯಾಜಿನ್ ಮಾಡಿ, ಭಾರತ ದೇಶದಲ್ಲಿ 150 ಕೋಟಿ ಜನ ಇದ್ದಾರೆ. ಇಡೀ ವರ್ಲ್ಡ್ ಅಲ್ಲಿ 8 ಬಿಲಿಯನ್ ಪೀಪಲ್ ಇದ್ದಾರೆ. ಒಬ್ಬರದು ಸೇಮ್ ಇಲ್ಲ, ಎಲ್ಲರದು ಬೇರೆ ಬೇರೆ. ಇವತ್ತು ಎಷ್ಟೋ ಬಿಲಿಯನ್ಗಳು ಜನ ಸತ್ತೋಗಿದ್ದಾರೆ, ಅವ್ರದ್ದು ಸಹ ಸೇಮ್ ಇಲ್ಲ, ಎಲ್ರದ್ದು ಬೇರೆ. ಹಾಗಾದ್ರೆ ದೇವರು ಎಷ್ಟು ವಿಶೇಷವಾಗಿ ನಿನ್ನನ್ನು ಸೃಷ್ಟಿ ಮಾಡಿರ್ಬೋದು. ಕರೆಕ್ಟಾ? ದೇವರ ದೃಷ್ಟಿಯಲ್ಲಿ ನೀವು ವಿಶೇಷವಾದವರು, ಶ್ರೇಷ್ಠವಾದವರು, ಧನ್ಯರು. ಮನುಷ್ಯರ ದೃಷ್ಟಿಯಲ್ಲೇ ನನ್ನ ಬಗ್ಗೆ ಮಾತಾಡ್ತಿಲ್ಲ, ದೇವರ ದೃಷ್ಟಿಯ ಬಗ್ಗೆ ಮಾತನಾಡ್ತಿದ್ದೇವೆ. ಸೊ ಹಾಗಿರುವಾಗ ದೇವರು ನಿಮ್ಮನ್ನು ನೋಡುವಾಗ ಆತನು, ನೀನು ನನ್ನ ದೃಷ್ಟಿಯಲ್ಲಿ ಮಾನ್ಯನು, ಅಮೂಲ್ಯನು ಎಂಬುದಾಗಿ ದೇವರು ನೋಡ್ತಿದ್ದಾರೆ. ಹಾಗಿರುವಾಗ ನಾನು ಹೇಳ್ತೇನೆ, ಹಾಗಾದ್ರೆ ದೇವರ ನಿರೀಕ್ಷೆಗೆ ಪ್ರಕಾರ ನಾವು ಜೀವಿಸಬೇಕು. ದೇವರು ನನ್ನ ಏನಂತ ನೋಡ್ತಿದ್ದಾನೆ ಅದರ ಪ್ರಕಾರ ನಾನು ಜೀವಿಸಬೇಕು. ಕ್ರಿಸ್ತನಲ್ಲಿ ನನ್ನ ಗುರುತು ಏನಾಗಿದೆ ಅಂತ ತಿಳ್ಕೊಂಡು ನಾವು ಜೀವಿಸಬೇಕು. ನಿನ್ನ ಒಳಗಡೆ ನಿನಗೆ ಬೇಕಾದ ಎಲ್ಲಾ ಸಂಗತಿಗಳನ್ನ ದೇವರು ಇಟ್ಟಿದ್ದಾರೆ. ಒಬ್ಬರನ್ನ ಇನ್ನೊಬ್ಬರ ಹೋಲಿಕೆಯಾಗಿ ದೇವರು ಸೃಷ್ಟಿಸಲಿಲ್ಲ. ಆದಿಕಾಂಡ ಪುಸ್ತಕ ಹೇಳ್ತದೆ, ನಿನ್ನನ್ನ ದೇವರು ಸೃಷ್ಟಿ ಮಾಡುವಾಗ ದೇವರ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿದ್ದಾರೆ. ಹಲ್ಲೆಲೂಯ. ಆದ್ರೆ ನೋಡ್ರಿ, ಮನುಷ್ಯರನ್ನ ದೇವರು ಸೃಷ್ಟಿ ಮಾಡುವಾಗ ಒಬ್ಬರಂಗೆ ಒಬ್ಬರನ್ನ ಸೃಷ್ಟಿ ಮಾಡೋದು ಬೇಡ, ನನ್ನಂಗೆ ಸೃಷ್ಟಿ ಮಾಡು. ನಿನ್ನಲ್ಲಿ ಯಾರ ಹೋಲಿಕೆ ಇದೆ?
ಯಾರ್ದು ಹೋಲಿಕೆ ಇದೆ? ದೇವರ ಹೋಲಿಕೆ ಇದೆ. ಸೊ ನನ್ನನ್ನು ದೇವರು ಸೃಷ್ಟಿ ಮಾಡುವಾಗ ಆ ರೀತಿಯಾಗಿ ಸೃಷ್ಟಿ ಮಾಡಿದ. ಐ ವಾಸ್ ಕ್ರಿಯೇಟೆಡ್ ಇನ್ ದ ಇಮೇಜ್ ಆಫ್ ಗಾಡ್. ದೇವರ ದೃಷ್ಟಿಯಲ್ಲಿ, ದೇವರ ಹೋಲಿಕೆಯಲ್ಲಿ ನಾನು ಸೃಷ್ಟಿಸಲ್ಪಟ್ಟಿದ್ದೆ. ಓಕೆ, ಸೊ ಹಾಗಿರುವಾಗ ಇವತ್ತು ನಾವು ಕಲಿಯೋಣ ನನ್ನ ಗುರುತು ಏನು. ಓಕೆ, ನಾವೆಲ್ಲರೂ ಪ್ರಕಟಣೆ ಪುಸ್ತಕವನ್ನು ತೆಗೆದು 1ನೇ ಅಧ್ಯಾಯಕ್ಕೆ ಬರ್ತೀವಿ. ಎಲ್ಲರೂ ಯಾರಾದ್ರೂ ಒಬ್ರು 4ನೇ ವಚನ ಓದ್ತೀರಾ? 5, 6, 4, 5, 6. ಓಕೆ, ನೋಡ್ರಿ, ನಮ್ಮನ್ನು ಪ್ರೀತಿಸುವವನು ತನ್ನ ರಕ್ತದ ಮೂಲಕ ನಮ್ಮನ್ನು ಹಲೋ ಏನಂತೆ ಬೈಬಲ್ ಹೇಳ್ತದೆ? ದೇವರು ನಮ್ಮನ್ನ ಪ್ರೀತಿಸಿ ನಮ್ಮನ್ನ ತನ್ನ ರಕ್ತದಿಂದ ನಮ್ಮನ್ನ ತೊಳೆದು. ಹಲೋ ನೋಡ್ರಿ, ಅದಕ್ಕಿಂತ ಮುಂಚಿತವಾಗಿ ಮೇಲಿನ ವಚನ ಇಲ್ಲಿ ನಾವೊಂದು ಗಮನಿಸಿದ್ವಿ, ಅದು ನಾನು ಇಲ್ಲಿ ಬರೆದಿಲ್ಲ. ಏನಂತ ಹೇಳಿದ್ರೆ, ಇಲ್ಲಿ ನೀವು ಓದಿದ್ರಿ, ಆತನು 4ನೇ ವಚನದಲ್ಲಿ ಒಂದು ಸಂಗತಿ ನೀವು ಓದಿದ್ರಿ. ಏನಂತ ಹೇಳಿದ್ರೆ, ಆತನು ಸತ್ತವರು ಒಳಗಡೆಯಿಂದ ಮೊದಲು ಎದ್ದು ಬಂದವನು. ತಿಳ್ಕೊಡ್ರಿ, ಇಂಗ್ಲಿಷ್ ಬೈಬಲ್ ಅಲ್ಲಿ ಹೇಳ್ತದೆ, ಹಿ ಈಸ್ ದ ಬಿಗಾಟನ್ ಆಫ್ ರೆಸರೆಕ್ಷನ್ ಅಂತ ಬರ್ದ. ಅಂದ್ರೆ ಸತ್ತವರು ಒಳಗಡೆಯಿಂದ ಮೊದಲು ಎದ್ದು ಬಂದಂತವು. ಹಾಗಾದ್ರೆ ಇದಕ್ಕಿಂತ ಮುಂಚೆ ಯಾರು ಎದ್ದು ಬಂದಿಲ್ವಾ? ಸತ್ತ ಮೇಲೆ ಯೇಸು ಕ್ರಿಸ್ತನಕ್ಕಿಂತ ಮುಂಚೆ ಯಾರು ಬಂದಿಲ್ವಾ ಎದ್ದು? ಯೇಸು ಕ್ರಿಸ್ತನಿಗಿಂತ ಮುಂಚೆ ಸತ್ತಲ್ಲಿ ಯಾರು ಎದ್ದು ಬಂದಿಲ್ವಾ? ಎಷ್ಟು ಜನ ಬಂದಿಲ್ಲ? ಸತ್ತ ಲಾಜರ್ ಎದ್ದಿಲ್ವಾ? ಹಳೆ ಒಡಂಬಡಿಕೆಯಲ್ಲಿ ಸತ್ತು ಸಮಾಧಿಯಾಗಿ ಬೂದಿಯಾಗಿ ಎಲುಬುಗಳಾದಂಥವರು ಎಚ್ಕೇಲನ ಮುಖಾಂತರವಾಗಿ ಜೀವಂತವಾಗಿ ಹೇಳಿಲ್ವಾ? ಅದು ಹೇಳಿದೆ, ಸತ್ ಲಾಜರ್ ಎದ್ದ. ಹಳೆ ಒಡಂಬಡಿಕೆಗೆ ಬಂದ್ರೆ ಎಲುಬುಗಳು ಬೂದಿ ಆದಂಥವರು ಎದ್ದು ಬಂದರು. ಆದ್ರೆ ಇಲ್ಲಿ ಮೊದಲು ಎದ್ದು ಬಂದಂಥವ್ರು ಅಂತ ಹೇಳಿದ್ರೆ ಅವರೆಲ್ಲ ಎದ್ರು ಮತ್ತೆ ಸತ್ರು. ಅರ್ಥ ಆಗ್ತದೆ? ಅವರೆಲ್ಲರೂ ಎದ್ರು ಮತ್ತೆ ಅವರು ಸತ್ರು. ಆದ್ರೆ ಯೇಸು ಕ್ರಿಸ್ತನ್ ಮತ್ತೆ ಸಾಯಲಿಲ್ಲ. ಕ್ಲಿಯರ್? ಇಂಗ್ಲಿಷ್ ಅಲ್ಲಿ ಬಿಗಾಟನ್ ಅಂತ ಬರ್ತದೆ. ಬಿಗಾಟನ್ ಅಂದ್ರೆ ಏನ್ ಗೊತ್ತಾ? ಒಬ್ಬನೇ. ಏನ್ ಹೇಳ್ರಿ? ಇದು ಎಲ್ಲಿ ಬರ್ದಿತ್ತು ಮುಂಚೆ? ಯೋಹಾನ 3:16 ಬರ್ದಿತ್ತು. ಏನಂತ? ಆತನ ಒಬ್ಬನೇ ಮಗನು ಅಂತ ಬರ್ದಿತ್ತು. ಆದ್ರೆ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದ ನಂತರ ಎಲ್ಲಿಯೂ ತಂದೆಯಾದ ದೇವರು ನನಗೆ ಒಬ್ಬನೇ ಮಗ ಅಂತ ಎಲ್ಲಿ ಬರಲಿಲ್ಲ. ಅರ್ಥ ಆಗಿಲ್ಲ ಜನರಿಗೆ. ತನ್ನ ಒಬ್ಬನೇ ಮಗ ಅಂತ ಯೇಸು ಕ್ರಿಸ್ತನ ಬಗ್ಗೆ ಯೋಹಾನ 3:16 ಬರ್ದಿತ್ತು. ಆದ್ರೆ ಯಾವಾಗ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದನೋ, ಪುನರುತ್ಥಾನ ಹೊಂದಿದ ನಂತರ ಎಲ್ಲಿ ಸಹ ಒಬ್ಬನೇ ಮಗನು ಅಂತ ಎಲ್ಲಿ ಬರೆಯಲ್ಪಟ್ಟಿಲ್ಲ. ಯಾಕೆ? ಇಲ್ಲಿ ಮೊದಲು ಎದ್ದು ಬಂದ. ಅದರ ನಂತರ ಏನು? ನೆಕ್ಸ್ಟ್ ಇನ್ನು ಕೆಲವರು ಎದ್ದು ಬರ್ಲಿಕ್ಕಿದ್ದಾರೆ. ಒಬ್ಬನೇ ಮಗನಂತ ಎಲ್ಲಿ ಮತ್ತೆ ಯಾಕೆ ಉಲ್ಲೇಖ ಆಗಲಿಲ್ಲ ಅಂದ್ರೆ, ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟಾಗ ನಾವು ಸಹ ಆತನ ಸಂಗಡ ಶಿಲುಬೆಗೆ ಹಾಕಲ್ಪಟ್ಟಿವಿ. ಯೇಸು ಕ್ರಿಸ್ತನು ಸತ್ತಾಗ ನಾವು ಸಹ ಆತನ ಸಂಗಡ ಸತ್ವಿ. ಯೇಸುವನ್ನು ಸಮಾಧಿ ಒಳಗಡೆ ಇಟ್ಟಾಗ ನಾವು ಕೂಡ ಆತನ ಸಂಗಡ ಸಮಾಧಿಯಲ್ಲಿ ಇಡಲ್ಪಟ್ಟಿವಿ. ಯಾವಾಗ ಯೇಸು ಕ್ರಿಸ್ತನ ಸತ್ತೋರ ಒಳಗಡೆ ಎದ್ದುನೋ, ಬೈಬಲ್ ಹೇಳ್ತದೆ ನಾವು ಸಹ ಆತನ ಸಂಗಡ ಸತ್ತೋರ ಒಳಗಡೆಯಿಂದ ಎಬ್ಬಿಸಲ್ಪಟ್ಟಿದ್ದೇವೆ. ಅದರ್ಥ ಯೇಸು ಕ್ರಿಸ್ತನ ಪುನರುತ್ಥಾನದ ನಂತರ ತಂದೆಗೆ ಒಬ್ಬನೇ ಮಗ ಇಲ್ಲ. ಅದರ್ಥ ನಾವೆಲ್ಲರಿಗೆ ಆತನ ಮಕ್ಕಳಾಗಿದ್ದೇವೆ. ಪುನರುತ್ಥಾನಕ್ಕಿಂತ ಮುಂಚೆ ಯೇಸು ಕ್ರಿಸ್ತನ ಒಬ್ಬನೇ ಮಗನಾಗಿದ್ದ. ಆದ್ರೆ ಪುನರುತ್ಥಾನ ನಂತರ ನಾವೆಲ್ಲರೂ ತಂದೆಯಾದ ದೇವರಿಗೆ ಮಕ್ಕಳಾಗಿದ್ದೇವೆ. ಹಲೋ, ಅರ್ಥ ಆಗ್ತಾ ಇದೆಯಾ? ನಿಮ್ಮ ಗುರುತು ಬಗ್ಗೆ ಮಾತಾಡ್ತಿದ್ದೀನಿ ನಾನು. ನೀವೇನಾಗಿದ್ದೀರಿ ಅಂತ ನಿಮಗೆ ತಿಳಿಸ್ತಾ ಇದ್ದೇನೆ. ತಿಳ್ಕೊಳ್ರಿ. ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ಬೇಕಾ? ಸತ್ಯ ತಿಳ್ಕೊಂಡು, ಸತ್ಯ ತಿಳ್ಕೊಂಡ್ಮೇಲೆ
ಆಶೀರ್ವಾದ ನಿಮ್ಮ ಹಿಂದೆ ಬರ್ತದೆ, ಬಿಡುಗಡೆ ಆಟೋಮೆಟಿಕ್ ನಿಮ್ಮ ಹಿಂದೆ ಬರ್ತದೆ. ನಿಮಗೆ ಈ ಸತ್ಯ ನಿಮಗೆ ಯಾರು ತಿಳಿಸೋದಿಲ್ಲ. ಅರ್ಥ ಮಾಡ್ಕೊಡ್ರಿ, ನೀವೇನಾಗಿದ್ದೀರಿ ಅದ್ರ ಬಗ್ಗೆ ನಾನು ಮಾತನಾಡ್ತಿದ್ದೇನೆ. ಸೊ ಇಲ್ಲಿ ಏನಾಗಿದೆ ನಂತರ ಈಗ ಓದೋಣ 5ನೇ ವಚನದಲ್ಲಿ, ಆತನು ಮೊದಲು ಸತ್ತವರೊಳಗಿಂದ ಎದ್ದು ಬಂದವನು ಭೂರಾಜರ ಒಡೆಯನು ಆಗಿರುವ ಯೇಸು ಕ್ರಿಸ್ತನಿಂದ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ನಮ್ಮನ್ನು ಈಗ ಓದ, ನಮ್ಮನ್ನು ರಕ್ತದ ಮೂಲಕ ಓಕೆ, ನಿಜವಾದ ಟ್ರಾನ್ಸ್ಲೇಷನ್ ಇಲ್ಲಿದೆ. ಏನಂದ್ರೆ ಇಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಇದೆ. ರಾಜ್ಯ ಇದೆ, ರಾಜ್ಯ ಅಲ್ಲ. ಇಂಗ್ಲಿಷ್ ಅಲ್ಲಿ ಇದೆ, unto him that loved us and washed us from our sins in his own blood and hath made us kings. ಕಿಂಗ್ಸ್ ಅಂದ್ರೆ ಮೇಲಿದೆ, ನಮ್ಮನ್ನು ಪ್ರೀತಿಸಿದವನು, ತನ್ನ ರಕ್ತದಿಂದ ನಮ್ಮನ್ನು ಪಾಪಗಳಿಂದ ಬಿಡಿಸಿದವನು, ನಮ್ಮನ್ನ ಏನ್ ಮಾಡಿದಾನೆ ಅಂದ್ರೆ ಆ ಯೇಸು ಕ್ರಿಸ್ತನು ನಮ್ಮನ್ನ ರಾಜರನ್ನಾಗಿ ಅಂತ ಇದೆ ಹೊರತು ರಾಜ್ಯ ಅಲ್ಲ. ರಾಜರನ್ನಾಗಿ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿ ಮಾಡಿದ್ದಾನೆ. ಯಾರು ಮಾಡಿದ್ದಾರೆ? ಯಾರು? ಯೇಸು ಕ್ರಿಸ್ತನು. ಅಲ್ಲಿ ಬರ್ತದೆ, ಯೇಸುವಿನಲ್ಲಿ ನನ್ನ ಗುರುತೇನು ತಿಳ್ಕೊಳ್ರಿ. ಆ ಯೇಸು ಕ್ರಿಸ್ತನು ನನ್ನನ್ನ ಬರೇ ಮಗನಾಗಿ ಮಾಡಿಲ್ಲ. ಆ ಯೇಸು ಕ್ರಿಸ್ತನು ನನ್ನನ್ನು ಕೇವಲ ಶಿಷ್ಯನಾಗಿ ಮಾಡಿಲ್ಲ. ಆ ಯೇಸು ಕ್ರಿಸ್ತನು ನನ್ನನ್ನು ಏನನ್ನಾಗಿ ಮಾಡಿದ್ದಾನೆ? ರಾಜರನ್ನಾಗಿ, ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿ ನನ್ನನ್ನು ದೇವರು ಮಾಡಿದ್ದಾನೆ. ಇಲ್ಲಿ ಬೈಬಲಲ್ಲಿ ಬರ್ತದೆ ಮಾಡಿದ್ದಾನೆ, ಪ್ಲಾನಿಂಗ್ ಇಲ್ಲ, ಮಾಡಬೇಕು ಅನ್ನೋಂಥದ್ದು. ಅಲ್ಲೇನ್ ಬರ್ತದೆ? ಮೇಡ್ ಅಂದ್ರೆ ಮಾಡಿದವನು, ಮಾಡಿದ್ದಾನೆ. ಮಾಡಬೇಕಂತ ಪ್ಲಾನಿಂಗ್ ಮಾಡ್ತಿಲ್ಲ ದೇವರು. ನಿನ್ನನ್ನ ದೇವರು ಮುಂದೆ ಅರಸನಾಗಿ ಮಾಡಬೇಕು ಅಂತ ಯೋಜನೆ ಮಾಡ್ತಾ ಇಲ್ಲ. ಬೈಬಲ್ ಆಲ್ರೆಡಿ ಮೇಡ್ ಅಸ್. ಹಲೋ, ಇದು ಪ್ರಾಮಿಸ್ ಅಲ್ಲ, ಇದು ವಾಗ್ದಾನ ಅಲ್ಲ. ಇಲ್ಲೇನಿದೆ? ಇಟ್ಸ್ ಅ ಸ್ಟೇಟ್ಮೆಂಟ್. ಇದು ನಿಜದ ಸಂಗತಿಯ ಒಂದು ಸ್ಟೇಟ್ಮೆಂಟ್. ಇದು ಸ್ಟೇಟ್ಮೆಂಟ್ ಅಂದ್ರೆ ಏನು ಗೊತ್ತಾ? ಒಂದು ಪವರ್ ಆಫ್ ಅಟಾರ್ನಿ, ಬಾಂಡ್ ಬರ್ದಿಟ್ಟಿದ್ದಾರೆ ದೇವರು. ಯೋಜನೆ ಮಾಡ್ತಾ ಇಲ್ಲ ದೇವರು. ವರ್ತಮಾನ ಕಾಲದ ನಿಜಾಂಶ ಇದು. ಇಟ್ಸ್ ಅ ರಿಯಾಲಿಟಿ ಆಫ್ ದ ಪ್ರೆಸೆಂಟ್ ಟೆನ್ಸ್. ಈಗಿನ ವರ್ತಮಾನ ಕಾಲದ ಸತ್ಯ ಇದು, ರಿಯಾಲಿಟಿ ಇದು. ಏನು? ನಿನ್ನನ್ನು ಆಲ್ರೆಡಿ ದೇವರು ಏನನ್ನಾಗಿ ಮಾಡಿದ್ದಾನೆ? ಏನಾಗಿ ಮಾಡಿದ್ದಾನೆ? ಅದ್ರ ಅರ್ಥ ಈಗ ದೇವರು ನಿನ್ನ ನೋಡುವಾಗ ಏನಂತ ನೋಡ್ತಿದ್ದಾನೆ? ಹಲೋ, ನಾವು ಹೆಂಗೆ ನೋಡ್ತೇವೆ ನಮ್ಮನ್ನ? ನಾವು ಇನ್ನೊಬ್ಬರನ್ನ ಹೆಂಗೆ ನೋಡ್ತೇವೆ? ದೇವರು ಬೈಬಲ್ ಹೇಳುತ್ತದೆ, ನಿನ್ನನ್ನ ರಾಜನಾಗಿ ಮಾಡಿದ್ದಾನೆ. ದೇವರು ನಿನ್ನನ್ನ ಅರಸನಾಗಿ ಮಾಡಿದ್ದಾನೆ. ನಿನಗಿದು ಅರ್ಥ ಆಗ್ತಾ ಇಲ್ಲ. ಆದರೂ ಸಹ ಜನರು ರಾಜನಾಗಿ ಜೀವಿಸಕ್ಕಾಗ್ತಿಲ್ಲ. ಯಾಕೆ? ಬಿಕಾಸ್ ಆಫ್ ಇಗ್ನೋರೆನ್ಸ್. ಸತ್ಯ ಗೊತ್ತಿಲ್ಲ. ಈಗ ಒಬ್ಬ ಮುಖ್ಯಮಂತ್ರಿ ಮಗ, ಅವನಿಗೆ ಗೊತ್ತಾಯ್ತು ನನ್ನ ಅಪ್ಪ ಮುಖ್ಯಮಂತ್ರಿ ಅಂದ್ರೆ ಅವನು ಜೀವಿಸುವ ಶೈಲಿ ಬದಲಾಗ್ತದೆ. ಆಗ್ತದ ಇಲ್ಲೋ? ಅವರಿಗೆ ಗೊತ್ತು ನಮ್ಮಪ್ಪ ಈಗ ಬೇರೆ. ನಿಮಗ ಅವಾಗ ನಿಮ್ಮಪ್ಪ ಯಾರಂತ ನಿಮಗೆ ಗೊತ್ತಿತ್ತು, ಹಂಗೆ ನೀವು ಜೀವಿಸ್ತಿದ್ರಿ. ಕರೆಕ್ಟಾ? ನಮ್ಮಪ್ಪನ ಸ್ಥಿತಿ ಇದೆ, ಅದಕ್ಕಾಗಿ ನಮ್ಮಪ್ಪನ ಸ್ಥಿತಿ ಹೆಂಗಿದೆ ಹಂಗೆ ನಾವು ಜೀವಿಸ್ತಿದ್ದೀವಿ. ಈಗ ಈ ಮಕ್ಕಳು ಜೀವಿಸುವ ಶೈಲಿ ಬೇರೆ. ಯಾಕೆ? ಅವ್ರಿಗೆ ಗೊತ್ತಿದೆ ಅವರಪ್ಪ ಯಾರು. ಈಗ ನಮ್ಮಪ್ಪನ ಕಡೆ ಗಾಡಿ ಇದೆ, ನಮ್ಮಪ್ಪನ ಕಡೆ ಮನೆ ಇದೆ, ನಮ್ಮಪ್ಪನ ಕಡೆ ಹಣ ಇದೆ ಅಂತ ಅವ್ರಿಗೆ ಗೊತ್ತಿದೆ ಈಗ. ಹಾಗಾಗಿ ಅವರು ಅಪ್ಪನಂಗೆ ಜೀವಿಸ್ತಾರೆ. ಅಪ್ಪನಿಗಿಂತಲೂ ಕೂಡ ಹೆಚ್ಚಾಗಿ ಒಳ್ಳೆ ರೀತಿಯಲ್ಲಿ ಜೀವಿಸ್ತಾರೆ. ಯಾಕೆ? ಅವರಿಗೆ ಗೊತ್ತು ನಮ್ಮ ಡ್ಯಾಡಿ ಯಾರು ಅಂತ. ನನ್ನ ನೋಡುವಾಗ ನನ್ನ ಡ್ಯಾಡಿ ನನ್ನನ್ನು ಹೆಂಗೆ ನೋಡ್ತಿದ್ದಾನೆ? ನನ್ನ ವಂಶದ ಕುಡಿ ಅಂತ ನೋಡ್ತಿದ್ದಾನೆ. ಅನಾಥ ಅಂತ ನೋಡ್ತಿಲ್ಲ. ಯಾರಾದ್ರೂ ಅಪ್ಪ ಅಮ್ಮ ನೋಡ್ತಾರ ನನ್ನ ಮಗ ಅನಾಥ ಅಂತ? ಅವ್ರಿಗೆ ಅನಾಥ ಅಂತ ಫೀಲ್ ಆಗ್ತದೆ ಯಾರಿಗಾದ್ರು? ಯಾಕೆ ಆಗುದಿಲ್ಲ? ಬಿಕಾಸ್ ದೇ ನೋ ದೇರ್ ಪೇರೆಂಟ್ಸ್. ಅವರಿಗೆ ಅವ್ರ ತಂದೆ ತಾಯಿಗಳು ಯಾರಂತ ಗೊತ್ತು. ಇಲ್ಲಿ ದೇವರು ಏನ್ ಹೇಳ್ತಿದ್ದಾರೆ? ನೀವು
ಕತ್ತಲೆಯಲ್ಲಿದ್ರಿ. ಎಲ್ಲಿದ್ರಿ? 1 ಪೇತ್ರ 2:9 ಓದ್ರಿ ಬೇಗ. ಹಲೋ, ಬೈಬಲ್ ಹೇಳ್ತದೆ, ನೀವು ಒಂದು ಕಾಲದಲ್ಲಿ ಎಲ್ಲಿದ್ರಿ? ಕತ್ತಲೆಯಲ್ಲಿದ್ರಿ. 1 ಪೇತ್ರ 2:9 ಹೇಳ್ತದೆ, ಕತ್ತಲೆಯಲ್ಲಿ ಅಂದ್ರೆ ಪಾಪ, ಅಂದ್ರೆ ಲೋಕ, ದೇವರಿಗೆ ಸಂಬಂಧ ಪಡೆದವರು ಕತ್ತಲೆಯಲ್ಲಿ ಇರ್ತಾರೆ. ಕತ್ತಲೆಯಲ್ಲಿದ್ದಂತ ನಿಮ್ಮಣ್ಣ, ಹಲೋ ಲಕ್ಷ್ಯ ಕೊಟ್ಟು ಕೇಳ್ರಿ, ಇಲ್ಲಿರೋರು ಎಲ್ಲರನ್ನ, ಯಾರನ್ನ? ಇಲ್ಲಿರುವಂತ ಪ್ರತಿಯೊಬ್ಬರನ್ನ ದೇವರು, ಕತ್ತಲೆಯಲ್ಲಿರುವಂತ ನಿಮ್ಮೆಲ್ಲರನ್ನ ದೇವರು ಏನ್ ಮಾಡಿದ್ರು? ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ನಿಮ್ಮನ್ನ ಸೇರಿಸಿ. ಬರೀ ಸೇರಿಸ್ಲಿಲ್ಲ, ಸೇರಿಸಿದ ನಂತರ ನೀವೇನ್ ಮಾಡ್ಬೇಕೀಗ? ಯಾರು ನಿಮ್ಮನ್ನ ಬೆಳಕಿನಲ್ಲಿ ಸೇರಿಸಿದಾರೋ ಆ ದೇವರ ಗುಣಾತಿಶಯಗಳು, ಅಂದ್ರೆ ನನ್ನ ದೇವರು ಎಂತವನು, ಏನಾಗಿದ್ದಾನೆ ಅಂತ ಇನ್ನೊಬ್ಬರಿಗೆ ತಿಳಿಸ್ಬೇಕು. ಹಲೋ, ಈಗ ಈ ಸ್ಕೂಲಲ್ಲಿ ಮಕ್ಕಳೆಲ್ಲ ನಿಮ್ ಡ್ಯಾಡಿ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಹೇಳ್ತಾರಿಲ್ಲ. ನಿಮ್ ಸ್ಕೂಲಲ್ಲಿ ನಿಮ್ ಡ್ಯಾಡಿ ಏನ್ ಮಾಡ್ತಾರೆ ಅಂತ ಗೊತ್ತಿದೆಯಾ? ಏನ್ ಮಾಡ್ತಾರೆ? ಬಿಸ್ನೆಸ್ ಮ್ಯಾನ್, ಹೌದಾ? ಯಾವ ಬಿಸ್ನೆಸ್ ಮಾಡ್ತಾರೆ? ಡ್ರೈ ಫ್ರೂಟ್ಸ್. ಟೀಚರ್ ಗೊತ್ತಿದ್ಯಾ? ನಿಮ್ ಫ್ರೆಂಡ್ಸ್ ಗೊತ್ತಿದ್ಯಾ ನಿಮ್ ಡ್ಯಾಡಿ ಏನ್ ಮಾಡ್ತಾರೆ ಅಂತ? ಗೊತ್ತಿದೆ. ಇವ್ರು ಟೀಚರ್ಗೆ ಎಲ್ಲ ಗೊತ್ತಿದೆ. ಯಾಕೆ? ಇವಳು ಹೇಳಿದಾಳೆ. ನಿಮ್ ಫ್ರೆಂಡ್ಸಿಗೆ ಗೊತ್ತಿಲ್ಲ ಸ್ವಲ್ಪ ಜನರಿಗೆ. ಯಾಕೆ? ಹೆಂಗ್ ಗೊತ್ತಾಯ್ತು? ಅರ್ಥ ಆಗ್ತದೆ ನಾನು ಹೇಳಿದೆ ನಿಮಗೆ. ಈಗ ಇವಳು ಶಾಲೆಯಲ್ಲಿ ಇವ್ರ ಡ್ಯಾಡಿ ಯಾರಂತ ಗೊತ್ತು. ಯಾಕೆ ಗೊತ್ತು? ಯಾಕೆಂದ್ರೆ ಇವಳು ಸ್ಕೂಲಲ್ಲಿ ಕಲಿಯುವಾಗ ಭಿಕ್ಷುಕರ ಮಕ್ಕಳಂಗೆ ಕಲಿತಿದ್ದಾರ? ಇಲ್ಲ. ಇವ್ರ ಡ್ಯಾಡಿ ಹೆಂಗಿದಾರೋ ಹಂಗೆ ಇವರು ಕಲಿತಿರ್ತಾರೆ. ಹೋಗ್ ಮಕ್ಕ ಕೂತ್ಕೊ. ಅದೇ ಪ್ರಕಾರ ಎಲ್ಲ ಮಕ್ಕಳಿಗೆ ಕೇಳ್ರಿ, ಅವ್ರ ಡ್ಯಾಡಿ ಏನಾಗಿದ್ದಾರೆ ಸ್ಕೂಲಲ್ಲಿ ಗೊತ್ತಿದೆ. ಯಾಕೆ? ಆ ಮಕ್ಕಳು ಹೇಳಿರ್ತಾರೆ ನಮ್ ಡ್ಯಾಡಿ ಇದು. ಹಲೋ, ಇಲ್ಲೇ ಇದ್ದೀರಾ? ಈಗ ಇಸ್ರೇಲ್ ಎಲ್ಲ ಫ್ರೆಂಡ್ಸಿಗೆ ಗೊತ್ತು ಅವ್ರ ಡ್ಯಾಡಿ ಪಾಸ್ಟರ್ ಅಂತ. ಅರ್ಥ ಆಗ್ತದ ನಿಮಗೆ? ಅಂದ್ರೆ ಏನು? ಅವರು ಇರುವ ಸ್ಥಳದಲ್ಲಿ ಅವರು ರೀಪ್ರೆಸೆಂಟ್ ಮಾಡ್ತಿದ್ದಾರೆ ಅವ್ರ ಡ್ಯಾಡಿ ಯಾರು. ಅವ್ರ ಜೀವಿಸುವ ಶೈಲಿ ತಿಳಿಸ್ತದೆ ಅವ್ರ ತಂದೆ ಯಾರು. ಅದೇ ಪ್ರಕಾರ ನೀವು ಈ ಲೋಕದಲ್ಲಿ ಜೀವಿಸುವಾಗ ಲೋಕಕ್ಕೆ ಗೊತ್ತಾಗಬೇಕು ನಿಮ್ ಡ್ಯಾಡಿ ಯಾರು. ಹಲೋ, ನೀವು ಜನರ ಜೊತೆಗೆ ವಾಸ ಮಾಡ್ತಿರ್ತೀರಿ, ಜೀವಿಸ್ತಿರ್ತೀರಿ. ನಿಮ್ಮ ಡ್ಯಾಡಿ ಯಾರು ಅಂತ ಕೇಳಿದ್ರೆ ಅವ್ರು ಹೇಳ್ತಾರ? ಮಾತಾಡ್ರಿ. ದೇವರು ನಿಮ್ಮನ್ನ ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ನಂತರ ನೀವು ಪ್ರಚಾರ ಅಷ್ಟೇ ಮಾಡುವಂತವ್ರು ಯಾರು ನೀವು? ಬೈಬಲ್ ಹೇಳುತ್ತದೆ. ಹಲೋ, ನೀವು ಯಾರಾಗಿದ್ದೀರಿ? ಎಲ್ರು ಹೇಳ್ರಿ, ದೇವರು ಆದುಕೊಂಡ ಜನಾಂಗ. ಪಕ್ಕದವರಿಗೆ ಹೇಳ್ರಿ, ನೀನು ದೇವರು ಆದುಕೊಂಡ ಜನಾಂಗವಾಗಿದ್ಯಾ. ಹಲೋ, ನೀನು ಆರ್ಡಿನರಿ ಪರ್ಸನ್ ಅಲ್ಲ, ನೀನು ಆರ್ಡಿನರಿ ವ್ಯಕ್ತಿ ಅಲ್ಲ. ನಿನ್ನನ್ನು ಜನರು ಆರಿಸ್ಕೊಂಡಿಲ್ಲ. ಪಕ್ಕದವರಿಗೆ ಹೇಳ್ರಿ, ನೀನು ಪ್ರಧಾನಮಂತ್ರಿಗಿಂತ ಶ್ರೇಷ್ಠ. ಯಾಕೆಂದ್ರೆ ಮಂತ್ರಿಯನ್ನ ಜನರು ಆರಿಸ್ತಾರೆ, ಆದ್ರೆ ನಿನ್ನನ್ನು ದೇವರು ಆರಿಸಿದ್ದಾರೆ. ಹೌದಾ? ನೀನು ಮನುಷ್ಯರಿಂದ ಆರಿಸಲ್ಪಟ್ಟಿಲ್ಲ. ಬೈಬಲ್ ಹೇಳ್ತದೆ ದೇವರು ಆದುಕೊಂಡಿದ್ದಾನೆ. ದೇವರು ಹುಡುಕಿ 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 ಇದರಲ್ಲಿ ಯಾರು ನನ್ನವರು ಅಂತ ಶ್ರೇಷ್ಠವಾಗಿ ನಿನ್ನ ಆರಿಸಿಕೊಂಡಿದ್ದಾನೆ. ದೇವರು ಆರಿಸಿಕೊಂಡಂತ ವ್ಯಕ್ತಿ ನಾವು ಹೆಂಗೆ ಜೀವಿಸ್ತಾ ಇದ್ದೇವೆ? ಆ ದೇವರಿಗೆ ಅವಮಾನ ಬರೋ ರೀತಿಯಲ್ಲಿ ಜೀವಿಸ್ತಾ ಇದ್ದೇವೆ. ಲಕ್ಷಗಟ್ಟಲೆ ಜನ ಇದ್ದಾರೆ, ಅದ್ರಲ್ಲಿ ನೀನೇ ಬೇಕಂತ ನಿನ್ನ ಆರಿಸಿಕೊಂಡಿದ್ದಾರೆ ದೇವರು. ದೇವರು ಆರಿಸಿಕೊಂಡ ಜನಾಂಗ. ನಾವು ಮಂತ್ರಿಗಳನ್ನು ನೋಡುವಾಗ ಎಂಥ ಮಂತ್ರಿ ಅಂತೇವೆ. ಜನರು ಆರಿಸಿದ್ದಾರೆ. 5 ವರ್ಷ ಇರ್ತಾರೆ ಅಷ್ಟೇ ಅವರು. 5 ವರ್ಷ ಆದ್ಮೇಲೆ ಬೀಳ್ತಾರೆ. ಜನರು ಮನಸ್ಸು ಮಾಡಿ ಇನ್ನೊಬ್ಬರನ್ನ ಆರಿಸ್ತಾರೆ. ಆದ್ರೆ ಒಂದು ಸಾರಿ ದೇವರನ್ನ ಆರಿಸಿದರೆ ನೀನು ಶಾಶ್ವತವಾಗಿ ದೇವರ ಜೊತೆಗಿರ್ತೀಯ. ನಿನಗೆ ವಾರಂಟಿ ಇಲ್ಲ. ಹಲೋ, ನಿನಗೆ ವಾರಂಟಿ ಇಲ್ಲ. 5 ವರ್ಷ 10 ವರ್ಷ ಇಲ್ಲ. ನೀನು ಶಾಶ್ವತವಾಗಿ ದೇವರಿಂದ ಆರಿಸಲ್ಪಟ್ಟಿದ್ದೀಯ. ನೀನು ದೇವರು ಆರಿಸಿಕೊಂಡ ಜನಾಂಗ. ನೆಕ್ಸ್ಟ್ ಹೇಳ್ತದೆ ಏನು? ರಾಜವಂಶಸ್ಥ. ಹಲೋ, ಯಾವ ವಂಶಸ್ಥ?
ಅದೇ ಒಂದು ರೆವಲ್ಯೂಷನ್ 1:6 ಅಲ್ಲಿ ಹೇಳಿದ್ರು, ನಿಮ್ಮನ್ನ ದೇವರು ರಾಜರನ್ನಾಗಿ. ಅಂದ್ರೆ ನೀನು ಹುಟ್ಟಿದ್ದು ತಿಪ್ಪೆಯಲ್ಲ. ನೀನು ಹೇಳ್ಬೋದು ನಿನ್ನ ಶಾರೀರಿಕ ಹುಟ್ಟು ತಿಪ್ಪೆಯಲ್ಲಾಗಿರಬಹುದು, ಆದ್ರೆ ದೇವರು ನಿನಗೆ ಮರು ಜನ್ಮ ಕೊಟ್ಟಿದ್ದಾರೆ. ನಿನ್ನನ್ನು ದೇವರು ನೂತನ ಸೃಷ್ಟಿಯಾಗಿ ಮಾಡಿದ್ದಾರೆ. ಎಲ್ಲಿ ಎಲ್ಲಿ ಹಲೋ, ನಿನ್ನ ಐಡೆಂಟಿಟಿ ನಿಮ್ಮೂರಲ್ಲ, ನಿನ್ನ ಅರಮನೆಯಲ್ಲಿ ಹುಟ್ಟಿದೀಯಾ, ರಾಜವಂಶಸ್ಥದಲ್ಲಿ ಹುಟ್ಟಿದೀಯಾ. ನಿಮ್ಮ ತಂದೆ ಅರಸನು, ರಾಜಾದಿರಾಜನು, ಆ ರಾಜಾದಿರಾಜನ ಮಕ್ಕಳು ಸಹ ರಾಜವಂಶಸ್ಥರು. ದೇವರು ನಿನ್ನ ನೋಡುವಾಗ ನನ್ನ ಮಗ ಅಂದ್ರೆ ಯಾರು? ರಾಜನ ಮಗ, ರಾಜ. ನಿಮ್ಮನ್ನು ಯಾರು ಅರಸರನ್ನಾಗಿ ಮಾಡಿದ್ದಾರೆ? ಹಲೋ, ನಿಮ್ಮನ್ನು ಅರಸರನ್ನಾಗಿ ಯಾರು ಮಾಡಿದ್ದಾರೆ? ಮನುಷ್ಯರು ಮಾಡಿದಾರ? ಮನುಷ್ಯರ ಯೋಜನೆ ಇದು? ನನ್ನ ಯೋಜನೆನಾ? ದೇವರದೇ ಆಲೋಚನೆ. ದೇವರೇ ನಿಮ್ಮನ್ನು ಮಾಡಿದ್ದಾರೆ. ನಿಮ್ಮನ್ನ ದೇವರ ರಾಜವಂಶಸ್ಥರನ್ನಾಗಿ, ಯಾಜಕರು. ಹಲೋ, ಯಾಜಕರು ಅಂದ್ರೆ ದೇವರ ಮಹಾಪರಿಶುದ್ಧವಾದ ಸ್ಥಳದಲ್ಲಿರೋರು. ಯಾಜಕರಂದ್ರೆ ದೇವರನ್ನ ಮುಖಾಮುಖಿಯಾಗಿ ನೋಡೋರು. ಯಾಜಕರಂದ್ರೆ ದೇವರ ಸಂಗಡ ಮಾತನಾಡೋರು. ಲೋಕದ ಜನರಿಗೆ ದೇವರ ಸಂಗಡ ಮಾತನಾಡೋ ಅವಕಾಶ ಇಲ್ಲ. ಅದು ನಿನಗೆ ನನಗೆ ದೇವರ ಅವಕಾಶ ಕೊಟ್ಟಿದ್ದಾರೆ. ನೀನು ನೇರವಾಗಿ ದೇವರ ಸಂಗಡ ಮಾತನಾಡ್ಬೋದು. ಈಗಲೂ ದೇವರಿನ ಸಂಗಡ ಮಾತನಾಡ್ಲಿಕ್ಕೆ ಯಾವಾಗಲೂ ರೆಡಿ ಇದ್ದಾನೆ, ಬಟ್ ನಾವು ರೆಡಿ ಇಲ್ಲ. ಯಾಜಕರಂದ್ರೆ ದೇವರ ಸೇವೆ ಮಾಡೋರು, ದೇವರ ಮುಖಾಮುಖಿಯಾಗಿ ನೋಡೋರು. ನೆಕ್ಸ್ಟ್ ದೇವರ ವಾಕ್ಯ ಹೇಳ್ತದೆ, ಮೀಸಲಾದ ಜನಾಂಗ. ಗೊತ್ತಾ ನಿಮಗೆ ಅರ್ಥ? ಯಾರಿಗಾದ್ರು ನಿಮ್ಮನ್ನ ದೇವರು ಕೆಲವು ವಿಷಯಕ್ಕಾಗಿ ನಿಮ್ಮನ್ನು ಮೀಸಲಾಗಿಟ್ಟಿದ್ದಾರೆ. ಅಂದ್ರೆ ನಿಮ್ಮನ್ನು ಎದಕ್ಕಾಗಿ ಮೀಸಲಾಗಿಟ್ಟಿದ್ದಾರೆ? ಪರಲೋಕ ರಾಜ್ಯಕ್ಕಾಗಿ ನಿಮ್ಮನ್ನು ದೇವರು ಮೀಸಲಾಗಿಟ್ಟಿದ್ದಾರೆ. ಉದಾಹರಣೆ ತಿಳ್ಕೊಡ್ರಿ, ಒಬ್ಬ ರೈತ ಗೋಧಿಯನ್ನ ಬಿತ್ತುತ್ತಾನೆ ಅಥವಾ ಯಾವ್ದಾದ್ರೂ ಒಂದು ಕಾಳನ್ನ ಬಿತ್ತಿದಾಗ ಎಲ್ಲವನ್ನ ಏನ್ ಮಾಡುವುದಿಲ್ಲ, ಅವನು ಗೊತ್ತಾ, ಉಪಯೋಗಿಸುವುದಿಲ್ಲ. ಅದರಲ್ಲಿ ಕೆಲವು ಶ್ರೇಷ್ಠವಾದದನ್ನ ಸರಿಯಾಗಿ ಸೈಡಿಗೆ ಒಂದು ಕೆಲವು ಮೀಸಲಾಗಿಡ್ತಾನೆ. ಯಾಕೆ ಗೊತ್ತಾ? ಇದು ತಿನ್ಲಿಕ್ಕಲ್ಲ, ಇದು ಮಾರಾಟ ಮಾಡೋದಕ್ಕಲ್ಲ, ಇದು ನೆಕ್ಸ್ಟ್ ಜನರೇಷನ್ ಮತ್ತೆ ಮುಂದಿನ ಬೆಳೆಗಾಗಿ ಬೇಕಾದಂತ ಒಂದು ಬೀಜ. ಅವು ಮೀಸಲಾಗಿರೋ ಬೀಜ, ಅದು ಸ್ಪೆಷಲ್ ಆದ ಬೀಜ. ಉಳಿದಿದ್ದನ್ನ ಮಾರಾಟ ಮಾಡ್ಬಿಡ್ತಾನೆ, ಉಳಿದಿದ್ದನ್ನ ತಿಂದು ಹಾಕ್ಬಿಡ್ತಾನೆ. ಆದ್ರೆ ಕೆಲವು ಬೀಜವನ್ನು ಹಂಗೆ ಇಡ್ತಾನೆ. ಯಾಕೆ ಗೊತ್ತಾ? ಅವನಿಗೂ ಇವು ಶ್ರೇಷ್ಠವಾದದ್ದು. ಇವುಗಳನ್ನ ನಾನು ಮೀಸಲಾಗಿಟ್ರೆ ಇವುಗಳ ಮೂಲಕ ಮತ್ತೆ ಹೆಚ್ಚಿನ ಫಲ ಬರ್ತದೆ. ಅದು ಮೀಸಲಾಗಿರುವಂತ. ಅದೇ ಪ್ರಕಾರ ಲೋಕದಲ್ಲಿ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಜನ ಇದ್ದಾರೆ. ಅವರೆಲ್ಲರನ್ನ ತೆಗೆದು ದೇವ್ರ ಸೈಡ್ ನಿಮ್ಮನ್ನು ಮಾತ್ರ ಸೈಡ್ಗೆ ಇಟ್ಟಿದ್ದಾರೆ, ಮೀಸಲಾಗಿಟ್ಟಿದ್ದಾರೆ. ಯಾಕೆ ಗೊತ್ತಾ? ಇವು ನಾಶನ ಆಗಕ್ಕಲ್ಲ. ನನ್ನ ಬರೋಣ ಬರುವಾಗ ಇದು ಸುಡಲ್ಪಡುವುದಕ್ಕಾಗಿ ಅಲ್ಲ. ನನ್ನ ಬರೋಣ ಬರುವಾಗ ಇವು ಹಾಳಾಗುವುದಕ್ಕಾಗಿ ಅಲ್ಲ, ನನ್ನ ಸಂಗಡ ತಗೊಂಡು ಹೋಗುವುದಕ್ಕಾಗಿ. ಹಲ್ಲೆಲೂಯಾ. ದೇವರು ಬರೋಣದಲ್ಲಿ ಆತನ ಸಂಗಡ ಎತ್ತಲ್ಪಡುವುದಕ್ಕಾಗಿ ನಮ್ಮ ದೇವರು ಮೀಸಲಾಗಿಟ್ಟಿದ್ದಾರೆ. ನಾವು ಎಷ್ಟು ಧನ್ಯರು ಗೊತ್ತಾ? ಎಷ್ಟು ಶ್ರೇಷ್ಠರು ಗೊತ್ತಾ? ನಾವು ಆ ಸಮಸ್ಯೆ ಏನು, ನಾವು ಆ ಥರ ಜೀವಿಸ್ತಾ ಇಲ್ಲ. ಓಕೆ, ಸ್ವಕೀಯ ಪ್ರಜೆ ಅಂದ್ರೆ ಸ್ವಂತ ಜನ. ನಾನು ಯಾಕಿದು ಹೇಳ್ತಿದ್ದೀನಿ ಅಂದ್ರೆ, ಇಷ್ಟೆಲ್ಲ ದೇವರು ನಮ್ಮನ್ನು ಮಾಡಿದ್ರು ಯಾಕೆ ಹಾಗಾದ್ರೆ ಈ ರೀತಿ ನಾವು ಜೀವಿಸ್ಲಿಕ್ಕೆ ಆಗ್ತಿಲ್ಲ? ಉತ್ತರ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿದೆ. ಯಾಕೆ ನಮಗೆ ಈ ರೀತಿ ಜೀವಿಸ್ಲಿಕ್ಕೆ ಆಗ್ತಿಲ್ಲ? ಯಾಕೆ ನಮಗೆ ಈ ತರ ಜೀವಿಸ್ಲಿಕ್ಕೆ ಆಗ್ತಿಲ್ಲ? ಎಲ್ಲರೂ ಗಲಾತ್ಯದವರಿಗೆ ಬರೆದ ಪತ್ರಿಕೆ ತೆಗಿರಿ, 4ನೇ ಅಧ್ಯಾಯ ತೆಗಿರಿ. ಯಾರಾದ್ರೂ ಒಬ್ರು 1ನೇ ವಚನ ಓದ್ತೀರಾ? ಓಕೆ, ಹಲೋ. ಯಾಕೆ ದೇವರು ನನ್ನ ಅರಸನನ್ನಾಗಿ ಮಾಡಿದ್ರು ನನ್ನ ಅರಸನಾಗಿ ಜೀವಿಸ್ತಿಲ್ಲ? ಯಾಕೆ ದೇವರು ನನ್ನನ್ನ ರಾಜನನ್ನಾಗಿ ಮಾಡಿದ್ರು ರಾಜನ ಜೀವಿಸ್ಲಿಕ್ಕೆ ಆಗ್ತಿಲ್ಲ? ಕಾರಣ ಉತ್ತರ ಇಲ್ಲಿ ಸಿಗ್ತದೆ. ಏನಂದ್ರೆ, ಒಬ್ಬ ವ್ಯಕ್ತಿ ಬಾಧ್ಯನು ಅಂದ್ರೆ ಅವನ ಆಸ್ತಿಗೆಲ್ಲ ಬಾಧ್ಯನು. ಏನಂತೆ? ಅವನ ಆಸ್ತಿಗೆಲ್ಲ ಏನಾಗಿದ್ದಾನೆ? ದಣಿ. ಅಂದ್ರೇನು? ಈಗ ನನಗೆ ಆಸ್ತಿ ಇದೆ ಅಂತ ತಿಳ್ಕೊಡ್ರಿ. ಈ ಆಸ್ತಿಗೆಲ್ಲ ಯಾರು ಬಾಧ್ಯನಾಗ್ತಾನೆ? ನನ್ನ ಮಗ ರೀ. ಈಗ ಶಿವರಾಜ್ ಬ್ರದರ್ ಮಗ ಯಾರಿದ್ದಾರೆ ಇಲ್ಲಿ? ಶದ್ರಗಿದ್ದಾರೆ, ಕರೆಕ್ಟಾ? ಈಗ
ರಿಯಾಲಿಟಿ ನೋಡುವಾಗ ಶಿವರಾಜಿಗಿರುವ ಆಸ್ತಿಗೆ ಬಾಧ್ಯನ ಯಾರಾದ್ರ? ಶದ್ರಕ. ಆದ್ರೆ ಈಗ ಶದ್ರಕನ ಕೈಗೆ ಅಥಾರಿಟಿ ಇದೆಯಾ? ಇದೇನ್ರಿ? ಅವನೇ ನನ್ನ ಬಾಧ್ಯಸ್ಥಂತ ಇದೆಯಾ? ಬಾಧ್ಯನೋ, ಆಸ್ತಿಗೆಲ್ಲ ದನಿ. ಆದ್ರೆ ಬೈಬಲ್ ಏನ್ ಹೇಳ್ತದೆ ಗೊತ್ತಾ? ದನಿಯಾಗಿದ್ದರು, ಅವನು ನಿಜವಾಗಿ ಅದಕ್ಕೆ ಅವನೇ ಓನರ್ ಆಗಿದ್ರು, ಬಾಲಕನಾಗುವ ತನಕ ಅವನು ದಾಸನೇ. ಹಲೋ, ಬಾಲಕನಾಗಿರುವ ತನಕ, ಇವ್ ಎಲ್ಲಿ ತನಕ ಮಗುವಾಗಿ ಇರ್ತಾನೆ ಅಲ್ಲಿ ತನಕ ಅವನಿಗೆ ಅವರಪ್ಪ ಆಸ್ತಿ ಬರೆದು ಕೊಡುವುದಿಲ್ಲ. ಯಾಕೆ ಬರೆದು ಕೊಡುವುದಿಲ್ಲ? ಈಗ ಬರೆದು ಕೊಟ್ರೆ ಏನಾಗತ್ತದು? ಮಾತಾಡುವುದೇ ಇಲ್ಲ ಜನ. ಹೀಗೆ ಶದ್ರಕಿಗೆ ಆಸ್ತಿ ಬರೆದು ಕೊಟ್ರೆ ಏನಾಗ್ತದ್ರಿ? ಅದ್ರ ಯೂಸ್ ಮಾಡೋದು ಗೊತ್ತಿದೆ ಅವನಿಗೆ? ಮೇಂಟೈನ್ ಮಾಡೋದು ಬರ್ತದ? ಇಲ್ಲ, ಹಾಳಾಗಿ ಹೋಗ್ತದೆ. ಬೈಬಲ್ ಹೇಳುತ್ತದೆ, ದಾಸನಂತೆ ಇರುವನು ಹೊರತು ಅವನು ಬೇರೆ ಅಲ್ಲ. ತಂದೆಯು ನೇಮಿಸಿದ ದಿನದವರೆಗೂ, ಅಂದ್ರೆ ಅರ್ಥ ಏನು? ಅವನು ಬಾಲಕನಾಗೇ ಇರುವ ತನಕ ಅವನಿಗೆ ತಂದೆಗೆ ಬೇಕಾದದ್ದು ಯಾವುದು ಅವನಿಗೆ ಸಿಗುವುದಿಲ್ಲ. ಅಂದ್ರೆ ನಾವು ಬಾಲಕರಾಗಿದ್ದೇವೆ. ಆದ್ರೆ ಅವನ ಹೆಸರಿಗೆ ಯಾವಾಗ ಬರ್ತದದು? ಅವನು ಬೆಳೆದು ದೊಡ್ಡವನಾದ ಮೇಲೆ, ಜ್ಞಾನವಂತನಾದ ಮೇಲೆ, ತಿಳುವಳಿಕೆ ಉಳ್ಳವನಾದ ಮೇಲೆ ಅದು ಅವನ ಕೈಗೆ ಸಿಗ್ತದೆ. ಸಮಸ್ಯೆ ಏನ್ ಗೊತ್ತಾ? ನಮ್ಮನ್ನೆಲ್ಲ ದೇವರು ಕತ್ತಲೆಯಿಂದ ಕರೆದು ನಮ್ಮನ್ನು ನೂತನ ಸೃಷ್ಟಿಯಾಗಿ ಮಾಡಿದ್ದಾರೆ, ನಿಮ್ಮನ್ನ ರಾಜರನ್ನಾಗಿ ಮಾಡಿದ್ದಾರೆ. ಸಮಸ್ಯೆ ಏನು? ನಾವಿನ್ನೂ ಬೆಳೆದಿಲ್ಲ, ನಮಗಿನ್ನೂ ದೇವರ ವಾಕ್ಯದಲ್ಲಿ ಜ್ಞಾನ ಇಲ್ಲ. ಇನ್ನೂ ಹಸು ಕೂಸುಗಳಂಗಿರುವಾಗ ನಮಗೆ ಅರಸರ ಜೀವಿತ ಜೀವಿಸ್ಲಿಕ್ಕೆ ಆಗ್ತಿಲ್ಲ, ರಾಜನ ಜೀವಿತ ಜೀವಿಸ್ಲಿಕ್ಕೆ ಆಗ್ತಿಲ್ಲ. ಅಂದ್ರೆ ಏನು? ನನ್ನ ದೇವರು ಸ್ವಕೀಯ ಪ್ರಜೆ, ದೇವರಾದುಕೊಂಡ ಜನಾಂಗವಾಗಿ ಮಾಡಿದ್ದಾರೆ. ಬಟ್ ಅದರಂಗೆ ನಾನು ಯಾಕೆ ಲೈಫ್ ಲೀಡ್ ಮಾಡ್ತಾ ಇಲ್ಲ ಅಂದ್ರೆ, ನಾನು ಇನ್ನೂ ಚಿಕ್ಕವನಾಗಿದ್ದೀನಿ. ನಾನು ಬೆಳಿಬೇಕು, ನನ್ನ ಪೊಸಿಷನ್ ನಾನು ತಗೊಳ್ಬೇಕು, ಆ ಕಚೇರಿಗೆ ನಾನು ಹೋಗಿ ಕುತ್ಕೊಳ್ಬೇಕು, ಆ ಸೀಟಲ್ಲಿ ನಾನು ಕುತ್ಕೊಳ್ಬೇಕಂದ್ರೆ ನೀವು ಬೆಳಿಬೇಕು. ಎಲ್ಲಿ ತನಕ ನೀವು ಬೆಳೆಯುವುದಿಲ್ಲ ಅಲ್ಲಿ ತನಕ ಅದು ನಿಮಗೆ ಸಿಗುವುದಿಲ್ಲ. ದೇವರ ವಾಕ್ಯ ಹೇಳ್ತದೆ, ದೇವರು ನಿಮ್ಮನ್ನು ಏನ್ ಮಾಡಿದ್ದಾರೆ? ಏನನ್ನಾಗಿ ಮಾಡಿದ್ದಾರೆ? ದೇವರ ದೃಷ್ಟಿಯಲ್ಲಿ ನೀನೇನಾಗಿದ್ಯಾ? ಏನಾಗಿದ್ಯಾ? ರಾಜನಾಗಿದ್ಯಾ. ಎಲ್ರು ಹೇಳ್ರಿ, ಐ ಆಮ್ ದ ಕಿಂಗ್. ದೇವರ ದೃಷ್ಟಿಯಲ್ಲಿ ಕ್ವೀನ್ಗಳಿಲ್ಲ, ಎಲ್ಲರೂ ಕಿಂಗ್ಗಳೇ. ಹಲೋ, ನೀವು ಹೇಳೋದು ಸಿಸ್ಟರ್ಸ್ಗಳೆಲ್ಲ ಸಹೋದರಿಗಳು ಹೇಳ್ಬೋದು, ಪಾಸ್ಟರ್ ನಮ್ ಗತಿ ಏನು? ದೇವರ ದೃಷ್ಟಿಯಲ್ಲಿ ನೀವು ಅರಸರೇ. ದೇವರ ದೃಷ್ಟಿಯಲ್ಲ ರಾಣಿಗಳು ಯಾರು ಇಲ್ಲ, ಎಲ್ಲರೂ ರಾಜವಂಶಸ್ಥರು, ರಾಜರೇ ಇದ್ದಾರೆ. ಹಲೋ, ಇಲ್ಲೇ ಇದ್ದೀರಾ? ಪಕ್ಕದವರಿಗೆ ಹೇಳ್ರಿ, ರಾಜನ ಭಿಕ್ಷೆ ಬಿಡುವುದಿಲ್ಲ. ಎಲ್ಲರೂ ಕೇಳಿರ ರಾಜ ಭಿಕ್ಷೆ ಬಿಡೋದು? ಪಕ್ಕದವರಿಗೆ, ರಾಜ ಭಿಕ್ಷೆ ಬಿಡುವುದಿಲ್ಲ. ಆದ್ರೆ ನಮ್ಮ ಪ್ರಾರ್ಥನೆ ಮಾತ್ರ ಬರೇ ಭಿಕ್ಷೆ ಬಿಡೋದೇ ಇರ್ತದೆ. ಹೌದಾ? ಬರೀ ನಾನು ರಾಜನಾಗಿದ್ದೇನಂತ ಹೇಳುವುದರಿಂದ ನೀವು ರಾಜನಾಗುವುದಿಲ್ಲ, ರಾಜನಾಗಿ ಜೀವಿಸಬೇಕು. ಅದರ್ಥ ಏನು? ನಿಮ್ಮ ಟೋಟಲ್ ಜೀವಿತ ಶೈಲಿ ಬದಲಾಗಬೇಕು, ನಿಮ್ಮ ಪ್ರಾರ್ಥನಾ ಶೈಲಿ ಬದಲಾಗಬೇಕು. ಅರಸನು ಅಪ್ಪಣೆ ಕೊಡ್ತಾನೆ, ಬೇಡುವುದಿಲ್ಲ. ರಾಜನು ಕಮಾಂಡ್ ಮಾಡ್ತಾನೆ, ಬೇಡುವುದಿಲ್ಲ. ಹಂಗಂತ ನೀನು ದೇವ್ರಿಗೆ ಕಮಾಂಡ್ ಮಾಡ್ಲಿಕ್ಕೆ ಹೇಳ್ತಿಲ್ಲ ನಾನು. ಆಲ್ರೆಡಿ ಬೈಬಲ್ ಹೇಳ್ತದೆ, ನಿನಗೆ ಏನ್ ಬೇಕೋ ಆಲ್ರೆಡಿ ದೇವರು ಸಿದ್ಧ ಮಾಡಿಟ್ಟಿದ್ದಾನೆ. ಅದನ್ನ ನಿನ್ನ ಕಣ್ಣು ಕಾಣ್ತಾ ಇಲ್ಲ, ನಿನ್ನ ಕಿವಿ ಕೇಳ್ತಾ ಇಲ್ಲ, ನಿನ್ನ ಹೃದಯ ಗ್ರಹಿಸ್ತಾ ಇಲ್ಲ. ದೇವ್ರು ನೋಡ್ರಿ, ಈಗಾಗಲೇ ತಂದೆಗಳಾದಂಥವ್ರು ಮಕ್ಕಳಿಗೆ ಎಲ್ಲವನ್ನು ಸಿದ್ಧ ಮಾಡಿಟ್ಟಿದ್ದೀರಿ. ಬಟ್ ಈ ಮಕ್ಕಳಿಗೆ ಗೊತ್ತಿಲ್ಲ. ಗೊತ್ತಿದೆಯಾ? ಎಷ್ಟೋ ಜನ ರಹಸ್ಯವಾಗಿ ಮಕ್ಕಳ ಹೆಸರಲ್ಲಿ ಆಸ್ತಿ ಬರೆದಿಟ್ಟಿದ್ದಾರೆ. ಎಷ್ಟೋ ಜನ ರಹಸ್ಯವಾಗಿ ಮಕ್ಕಳ ಹೆಸರಲ್ಲಿ FD ಮಾಡಿದ್ದಾರೆ. ಎಷ್ಟೋ ಜನ ಮಕ್ಕಳ ಹೆಸರಲ್ಲಿ ಇನ್ಶೂರೆನ್ಸ್ ಮಾಡಿದ್ದಾರೆ. ಎಷ್ಟೋ ಜನ ಮಕ್ಕಳ ಹೆಸರಿನಲ್ಲಿ LIC ಮಾಡಿದ್ದಾರೆ. ಮಾಡಿದಿರಿಲ್ಲೋ? ಸತ್ಯವಾಗಿ. ಆದ್ರೆ ನಿಮ್ಮ ಮಕ್ಕಳಿಗೆ ಗೊತ್ತಿದೆಯಾ? ಯಾಕೆ? ಆ ಮಕ್ಕಳ ಕಣ್ಣು ಕಾಣೋದಿಲ್ಲ, ಆ ಮಕ್ಕಳ ಹೃದಯ ಗ್ರಹಿಸ್ತಾ ಇಲ್ಲ, ಆ ಮಕ್ಕಳಿಗೆ ಇನ್ನೂ ತಿಳುವಳಿಕೆ ಬಂದಿಲ್ಲ. ಆದ್ರೂ ಅಪ್ಪ ಎಲ್ಲವನ್ನು ರೆಡಿ ಮಾಡಿಟ್ಟಿದ್ದಾನೆ. ಅದೇ ಪ್ರಕಾರ ಪರಲೋಕದ ತಂದೆ ನಮಗೆ ಬೇಕಾಗಿದೆ ಎಲ್ಲವನ್ನ ರೆಡಿ ಮಾಡಿಟ್ಟಿದ್ದಾರೆ. ನಮ್ಮ ಕೆಲಸ
ಬೇಡುವುದಲ್ಲ. ಹಲೋ, ಇಲ್ಲೇ ಇದ್ದೀರಾ? ನನ್ನ ಕೆಲಸ ಬೇಡುವುದಲ್ಲ. ಏನ್ ಮಾಡುದು? ಇದೊಂದು ಹೇಳಿ ನಾನು ಮುಗಿಸ್ತೇನೆ. ಈ ವಾಕ್ಯವನ್ನು ಕಂಟಿನ್ಯೂ ಮಾಡ್ತೇನೆ. ಆದಿಕಾಂಡ ಪುಸ್ತಕ ತೆಗಿರಿ. ನನ್ನ ಪಕ್ಕದ್ರಿಗೆ ಹೇಳ್ರಿ, ನಿನ್ನ ಕೆಲಸ ಬೇಡುವುದಲ್ಲ. ಪಕ್ಕದ್ರಿಗೆ ನಿನ್ನ ಕೆಲಸ ಬೇಡುವುದಲ್ಲ. ಹಾಗಾದ್ರೆ ಏನ್ ನನ್ನ ಕೆಲಸ? ಆದಿಕಾಂಡ 1ನೇ ಅಧ್ಯಾಯ ತೆಗಿರಿ. ನೀವು ಭೂಲೋಕದಲ್ಲಿ ಬಹುಸಂತಾನವುಳ್ಳವರಾಗಿ ಹೆಚ್ಚಿ ಭೂಮಿಯಲ್ಲಿ ತುಂಬಿಕೊಂಡು ಅದನ್ನ, ಬೈಬಲ್ ಹೇಳ್ತದೆ, ಅದನ್ನ ವಶ ಮಾಡಿಕೊಳ್ಳಿ. ಹಲೋ, ಏನು ಏನ್ ಮಾಡ್ಬೇಕಂತೆ? ನಿಮ್ಗೆ ಗೊತ್ತಾ ವಶ ಮಾಡಿಕೊಳ್ಳೋದು? ಬೈಬಲ್ ಹೇಳಿದ್ದಾರೆ, ಬೇಡ ವಶ ಮಾಡಿಕೊಳ್ಳ. ಅರ್ಥ ಆಗ್ತದಲ್ಲ? ದೇವರ ವಾಕ್ಯದಲ್ಲಿ ನಿಮ್ಮನ್ನ ದೇವರು ಎಲ್ಲವನ್ನ ರೆಡಿ ಮಾಡಿಟ್ಟಿದ್ದಾರೆ. ನಿನ್ ಕೆಲಸ ಏನು? ದೇವರು ಸಿದ್ಧ ಮಾಡಿಟ್ಟಿದ್ದನ್ನ ವಶ ಮಾಡಿಕೊಳ್ಳ. ದೇವರು ಎಲ್ಲವನ್ನ ನಿನಗೋಸ್ಕರ ರೆಡಿ ಇಟ್ಟಿದ್ದಾರೆ. ರಾಜನ ಕೆಲಸ ವಶ ಮಾಡಿಕೊಳ್ಳೋದು ಹೊರತು ಬೇಡುವುದಲ್ಲ. ರಾಜನ ಏನ್ ಮಾಡ್ತಾನೆ? ಶತ್ರುಗಳನ್ನು ವಶ ಮಾಡಿಕೊಳ್ತಾನೆ. ರಾಜನ ಏನ್ ಮಾಡ್ತಾನೆ? ಬೇರೆ ಎಲ್ಲ ಸೈನ್ಯವನ್ನ, ರಾಜ್ಯವನ್ನ, ಎಲ್ಲ ದೇಶವನ್ನ ವಶ ಮಾಡಿ. ರಾಜನ ಕೆಲಸ ವಶ ಮಾಡಿಕೊಳ್ಳೋದು ಹೊರತು ಬೇಡುವುದಲ್ಲ. ಹಾಗಾದ್ರೆ ದೇವರು ನಿನ್ನನ್ನು ಏನ್ ಮಾಡಿದ್ದಾನೆ? ಜೋರಾಗಿ ಮಾತಾಡಿ. ಏನ್ ಮಾಡಿದ್ದಾನೆ? ರಾಜ ಏನ್ ಮಾಡ್ಬೇಕು? ವಶಪಡಿಸಿಕೊಳ್ಬೇಕು. ಈಗ ಕಷ್ಟ ಇದೆ, ಕರೆಕ್ಟಾ? ಹೋರಾಟ ಇದೆ, ಕೆಲಸ ಇಲ್ಲ, ಸಾಲ ಹೆಚ್ಚಾಗಿದೆ, ಸಾಲ ತೀರ್ತಾ ಇಲ್ಲ, ಮನೆಯಲ್ಲಿ ಸಮಸ್ಯೆಗಳು ಹೆಚ್ಚಾಗಿದೆ, ಆಶೀರ್ವಾದ ಬರ್ತಾ ಇಲ್ಲ. ಈಗ ಏನ್ ಮಾಡ್ಬೇಕಾಗದೆ? ಗೋಣಿ ತಟ್ಟನ್ನು ಹೊತ್ಕೊಂಡು, ಅಯ್ಯೋ ಸ್ವಾಮಿ, ಹೊಟ್ಟೆಗಿಲ್ಲ, ಬಟ್ಟೆಗಿಲ್ಲ, ಸಾಲ ಅಂತ ಹೇಳ್ತಿದ್ದ ಬೈಬಲ್. ಬೈಬಲ್ ಹೇಳ್ತದನ್ನು ವಶ ಮಾಡ್ಕೊ. ಹೆಂಗೆ? ನಿನ್ನನ್ನ ದೇವರು ರಾಜನಾಗಿಟ್ಟಿದ್ದಾನೆ, ದೇವರ ಮಗನಾಗಿಟ್ಟಿದ್ದಾನೆ. ಬೈಬಲ್ ಹೇಳ್ತದೆ, ನಿನ್ನನ್ನ ದೇವರು ಈ ಭೂಲೋಕದ ಮೇಲೆ ದೊರೆತನ ಮಾಡುವುದಕ್ಕಾಗಿ ವಶ ಮಾಡುವುದು. ಇಂಗ್ಲಿಷ್ ಹೇಳ್ತದೆ ಸಬ್ಡ್ಯೂ ಅಂತ ಹೇಳ್ತಾರೆ. ಅಂದ್ರೆ ಸಬ್ಡ್ಯೂ ಅಂದ್ರೆ ಏನು ಗೊತ್ತಾ? ನಿನಗೆ ಏನ್ ಬೇಕೋ ಅದನ್ನ ನೀನು ಸೃಷ್ಟಿ ಮಾಡಿ ತಗೋ, ನಿನಗೆ ನಾನು ಅಧಿಕಾರ ಕೊಟ್ಟಿದ್ದೇನೆ. ಹಲೋ, ಇಲ್ಲೇ ಇದ್ದೀರಾ? ಏನಂತೆ? ನಿನಗೆ ಏನ್ ಬೇಕೋ ಅದನ್ನ ನೀನು ಸೃಷ್ಟಿ ಮಾಡು. ಉದಾಹರಣೆಗೆ ಹೇಳ್ತೇನೆ, ನಿನ್ನ ಮನೆಯಲ್ಲಿ ಭಯಂಕರ ಹೋರಾಟ ಇದೆ. ನಿನ್ನ ಕೆಲಸ ಏನು? ದೇವರೇ ಹೆಂಗಾರು ಮಾಡಿ ಬಿಡುಗಡೆ ಮಾಡು. ದೆವ್ವನ್ನ ಓಡಿಸಲ್ಲ. ಬೈಬಲ್ ಹೇಳ್ತೇನೆ, ನೀನು ಓಡಿಸು. ಮಾರ್ಕನ್ ಬರೆದ ಸುವಾರ್ತೆ ತೆಗೆದು 16ನೇ ಅಧ್ಯಾಯ ತೆಗೆದು. ಯಾರಾದ್ರೂ 17ನೇ ವಚನ ಓದ್ರಿ. ಹಲೋ, ಏನಂತ ಹೇಳ್ತದೆ? ನಿಮ್ಮ ಮನೇಲಿ ದೆವ್ವ ಬಂದಿದೆ. ಯಾವ ದೆವ್ವ? ಕುಟುಂಬವನ್ನು ಒಡೆಯುವ ದೆವ್ವ. ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ, ಓಕೆ, ತಂದೆ ಮಕ್ಕಳದಲ್ಲಿ ಜಗಳ. ಇದೇನಿದು? ಯಾವ ಇದೇನಿದು? ದೆವ್ವ. ಸಾಲ ಇದೇನು? ಏನ್ರಿ ಇದು ಸಾಲ? ಮಾತಾಡ್ರಿ. ಸಾಲ ಏನು? ದೆವ್ವ. ಇವು ನಿಮ್ಮ ಮನೆಗೆ ಬಂದಾವೀಗ. ನೀವೇನ್ ಮಾಡ್ಬೇಕೀಗ? ಬೈಬಲ್ ಹೇಳ್ತದೆ, ದೆವ್ವ ಬಂತ ಬಾಗಿಲು ಮುಚ್ಕೊಂಡು ಮಲ್ಕೊಂಡ, ದೆವ್ವ ಬಂತ ಪಾಸ್ಟ್ರಿಗೆ ಫೋನ್ ಮಾಡಿ. ಹಾಗೆ ಬರ್ತದ ಇಲ್ಲಿ, ನನ್ನ ನಂಬುವಂತ ಯಾವನೇ ಆಗ್ಲಿ ಅವನಿಂದ ಈ ಸೂಚಕ ಕಾರ್ಯಗಳಾಗ್ತದೆ. ಏನು? ನೀನ್ ದೇವರ ಮಗ. ಹಲೋ, ನಿನ್ ಡ್ಯಾಡಿ ದೇವರಾಗಿದ್ದಾರೆ. ಆ ದೇವರ ಮಗನಿಗೆ ದೇವರದೇ ಅಧಿಕಾರ ಇದೆ. ಎಲ್ಲಿ ಬರ್ತದೆ? ಲೂಕನ್ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಬರ್ತದೆ. ತೆಗಿರಿ. ಲೂಕನ್ ಬರೆಸು 10:19 ಓದ್ರಿ. ಏನಂತ ಹೇಳ್ತದೆ ಬೈಬಲ್? ನೋಡ್ರಿ, ಹಾವುಗಳನ್ನು, ಚೇಳುಗಳನ್ನು, ಹಲೋ, ಯಾರಿಗೆ ಅಧಿಕಾರ ಕೊಟ್ಟಿದ್ದಾರೆ ದೇವರು? ಏನು? ಯಾರಿಗೆ? ಎದಕ್ಕೆ? ಎದ್ರ ಮೇಲೆ ಅಧಿಕಾರ ಕೊಟ್ಟಿದ್ದಾರೆ? ಹಾವುಗಳಂದ್ರೆ ಯಾವ ಹಾವು? ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಬಂದ ಹಾವು. ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯದಲ್ಲಿ ಹವಳ ಕಡೆ ಬಂದ ಹಾವು. ಯಾವ ಹಾವು? ನಾಗರವ? ಹೆಬ್ಬಾವ? ಯಾವ ಹಾವು? ಹಾಗಂತ ಹೋಗಿ ಸಿಕ್ ಹಾವು ಮೇಲೆ ಕಾಲಿಡ್ಬೇಡ್ರಿ. ಇದು ನಾಗರವ ಬಗ್ಗೆ ಬರ್ದಿಲ್ಲ, ಹೆಬ್ಬಾವ ಬಗ್ಗೆ ಬರ್ದಿಲ್ಲ. ಬೈಬಲ್ ಹೇಳ್ತದೆ ಸ್ಪಿರಿಟ್. ಹಾವುಗಳಂದ್ರೆ ಸ್ಪಿರಿಟ್ಗಳು.
ಈ ಸ್ಪಿರಿಟ್ಗಳನ್ನ ತುಳಿಯುವುದಕ್ಕೆ ಯಾರಿಗೆ ಅಧಿಕಾರ ಇದೆ? ಯಾರಿಗಿದೆ? ನಿಮ್ಮ ಮನೆಗೆ ಬಂತು ಒಂದು ಸ್ಪಿರಿಟ್, ಈಗ ದೆವ್ವ ಬಂತು, ಅದನ್ನು ತುಳಿಯುವ ಅಧಿಕಾರ ದೇವರು ಯಾರಿಗೆ ಕೊಟ್ಟಿದ್ದಾರೆ? ಸಭಾಪಾಲಕರಿಗೆ ಅಷ್ಟೇ ರೀ, ಅದಕ್ಕೆ ಫೋನ್ ಮಾಡ್ತೀವಿ. ಸಮಸ್ಯೆ ಏನ್ ಗೊತ್ತಾ? ನಿಮ್ಮಲ್ಲೇ ಇರುವಷ್ಟು ಅಧಿಕಾರವನ್ನ ನೀವು ಉಪಯೋಗಿಸುವುದಿಲ್ಲ. ನಿನ್ನ ಮನೇಲಿ ಸಮಸ್ಯೆ ಬಂತ, ಆ ಸಮಸ್ಯೆ ತಂದು ಹಾಕುವಂತ ಹಾವನ್ನ ತುಳಿ. ಚೇಳುಗಳು ಅಂದ್ರೆ ರೋಗವನ್ನು ತಂದು ಹಾಕುವ ದುರಾತ್ಮಗಳು, ಸಾಲವನ್ನು ತರುವಂತ ದುರಾತ್ಮಗಳು, ಈ ಸ್ಪಿರಿಟ್ಗಳನ್ನು ನೀನ್ ತುಳಿ. ವೈರ್ಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ಏನ್ ಮಾಡಿದೆ? ನಾನು ನಿಮಗೆ ಅಧಿಕಾರ ಕೊಟ್ಟಿದ್ದೆ. ದೇವರ ಮಕ್ಕಳಿಗೆ ದೇವರು ಅಧಿಕಾರ ಕೊಟ್ಟಿದ್ದಾರೆ, ಅದನ್ನ ನಾನು ಚಲಾಯಿಸ್ಬೇಕು. ಅರಸನು ವಶ ಮಾಡಿಕೊಳ್ತಾನೆ, ವಶ ಮಾಡಿಕೊಳ್ಳುವ ಅಧಿಕಾರ ದೇವರು ಕೊಟ್ಟಿದ್ದಾರೆ. ರಾಜನು ಬೇಡುವುದಿಲ್ಲ, ಭಿಕ್ಷೆ ಬೇಡುವುದಿಲ್ಲ, ಅವನು ವಶ ಮಾಡಿಕೊಳ್ತಾನೆ. ಹಲೋ, ಇಲ್ಲೇ ಇದ್ದೀರಾ? ಸೊ ಹಾಗಾಗಿ ನಿನ್ನ ಕೆಲಸ ರಾಜನಿಗೆ ಜೀವಿಸಬೇಕಾದ್ರೆ ನೀನು ರಾಜನಿಗೆ ನಡಿಬೇಕು. ನೀನ್ ಬೇಡ್ತಾ ಕೂತ್ರೆ, ಆಳ್ತಾ ಕೂತ್ರೆ ಸಮಸ್ಯೆಗಳು ಹೆಚ್ಚಾಗ್ತದೆ. ರಾಜ ಸಮಸ್ಯೆ ಬಗ್ಗೆ ಮಾತಾಡುವುದಿಲ್ಲ, ಸಮಸ್ಯೆಗೆ ಮಾತಾಡ್ತಾನೆ. ಕಷ್ಟಗಳು ಬರುವಾಗ ಕಷ್ಟವನ್ನೇ ಬೆಟ್ಟವನ್ನಾಗಿ ಮಾಡುವುದಿಲ್ಲ, ಆ ಕಷ್ಟಕ್ಕೆ ಮಾತನಾಡ್ತಾನೆ. ನಿನ್ನ ಜೀವಿತದಲ್ಲಿ ಸಮಸ್ಯೆಗಳು, ಅಲೆಗಳು ಬಹಳ ಬಂದಿರ್ಬೋದು. ನಿನ್ನ ಕೆಲಸ ಅದನ್ನು ಮಾತನಾಡು. ಅದನ್ನು ತುಳಿಯುವುದಕ್ಕೆ ದೇವರು ನಿನಗೆ ಅಧಿಕಾರ ಕೊಟ್ಟಿದ್ದಾರೆ, ಅದನ್ನು ಓಡಿಸುವುದಕ್ಕೆ ಅಧಿಕಾರ ದೇವರು ನಿನಗೆ ಕೊಟ್ಟಿದ್ದಾರೆ. ನೀನು ಯೇಸುವಿನ ಹೆಸರು ಹೇಳುವಾಗಲೇ, ಯಾರ ಹೆಸರು? ಯೇಸುವಿನ ನಾಮ ಅಂತ ನಿನ್ನ ಬಾಯಲ್ಲಿ ಬರುವಾಗಲೇ ಆ ಎಲ್ಲ ಸ್ಪಿರಿಟ್ಗಳು ಗಡ ನಡುತ್ತವೆ. ಇವತ್ತು ನಿನ್ನ ಕೆಲಸ ಇಲ್ವಾ? ಮಾತಾಡು. ದೇವರು ವಾಕ್ಯ ಹೇಳ್ತೀನಿ, ಬಾಯಲ್ಲಿ ಶಕ್ತಿ ಇದೆ. ನಿನಗೋಸ್ಕರ ದೇವರು ಸಿದ್ಧ ಮಾಡಿಟ್ಟ ಕೆಲಸವನ್ನು ಬಿಡುಗಡೆ ಮಾಡು. ದೇವರು ನಿನಗೆ ಕೊಟ್ಟ ಕೆಲಸವನ್ನು ವಶ ಮಾಡ್ಕೋ. ಚಿಂತೆ ಮಾಡದೆ ಕೂತ್ಕೋಬೇಡ. ಚಿಂತೆ ಮಾಡಿದ್ರೆ ಪಾಪ. ವಶ ಮಾಡಿಕೋ. ದೇವರು ನಿನಗೆ ಅಧಿಕಾರ ಕೊಟ್ಟಿದ್ದಾರೆ. ಸೊ ನನ್ನ ಗುರುತು ಏನಾಗಿದೆ? ನಾನು ಕ್ರಿಸ್ತನಲ್ಲಿ ರಾಜನಾಗಿದ್ದೇನೆ, ನಾನು ಕ್ರಿಸ್ತನಲ್ಲಿ ಯಾಜಕನಾಗಿದ್ದೇನೆ, ನಾನು ಕ್ರಿಸ್ತನಲ್ಲಿ ಮೀಸಲಾದ ಪ್ರಜೆ ಆಗಿದೆ. ಓಕೆ.